ಬೇಗ ಬೇಗ ನಾನು ವಾಕ್ಯಗಳನ್ನ ಮಾತನಾಡಿ ಮುಗಿಸ್ಬಿಡ್ತೇನೆ. ಪ್ರಕಟಣೆ 1ನೇ ಅಧ್ಯಾಯ 3ನೇ ವಚನವನ್ನು ಯಾರಾದರೂ ಗಟ್ಟಿಯಾಗಿ ಓದಬೇಕಂತ ಕೇಳ್ಕೊಳ್ತೇನೆ. ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವನು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವಂಥವನು ಧನ್ಯನು. ಅವು ನೆರವೇರುವ ಸಮಯ ಸಮೀಪವಾಗಿದೆ. ಒಂದು ಹಲ್ಲೆಲೂಯಾ ಬರ್ಬೋದಾ? ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವರು, ಕೇಳುವಂಥವರು, ಅದರಾಗೆ ಕೈಗೊಂಡು ನಡೆಯುವಂಥವರು ಧನ್ಯರು ಅಂತ ಸತ್ಯವೇದ ಹೇಳ್ತದೆ. ಕಾರಣ ಅವುಗಳು ನೆರವೇರುವಂಥ ಸಮಯ ಸಮೀಪವಾಗಿದೆ. ದೇವರಿಗೆ ಸ್ತೋತ್ರ. ನಮಗೆಲ್ಲರಿಗೂ ಇವತ್ತು ದೇವರು ಕರೆ ಕೊಟ್ಟಿದ್ದಾನೆ. ಸತ್ಯವೇದಕ್ಕೆ ಅನುಗುಣವಾಗಿ ನನ್ನ ಜನಗಳು ನಡಿಬೇಕು ಅಂತ. ಪ್ರತಿಯೊಬ್ಬರನ್ನ ದೇವರು ಹುಡುಕಿ ರಕ್ಷಿಸಿದ್ದಾನೆ ಕ್ರಿಸ್ತನಲ್ಲಿ. ಕೆಟ್ಟು ಹೋಗಿದ್ದ ನಮ್ಮನ್ನ, ಪಾಪಿಗಳಾಗಿದ್ದ ನಮ್ಮನ್ನ, ಶಾಪಗ್ರಸ್ತರಾಗಿದ್ದ ನಮ್ಮನ್ನ, ನರಕದ ಯಾತನೆಗೆ ಹೋಗಬೇಕಾಗಿರತಕ್ಕ ನಮ್ಮನ್ನ ಪರಲೋಕದ ದೇವರು ಪ್ರೀತಿಯ ನಿಮಿತ್ತವಾಗಿ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ರಕ್ಷಣೆಯನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ರಕ್ಷಣೆ ಕೊಟ್ಟಂತ ದೇವರು ಹೇಳ್ತಾನೆ, ಮಗನೇ ಮಗಳೇ, ಈ ಪ್ರವಾದನ ವಾಕ್ಯಗಳನ್ನು ಇವತ್ತು ಓದ್ತಾ ಇದ್ದೀರಾ? ಯೇಸುವಿನ ಬಾಯಿಂದ ಬಂದ ಮಾತನ್ನು ನೀವು ಕೇಳ್ತಾ ಇದ್ದೀರಾ? ಅವನ ಆಜ್ಞೆಗಳನ್ನು ತಪ್ಪದೆ ಕೈಗೊಂಡು ನಡೀತಾ ಇದ್ದೀರಾ? ನಿಜವಾಗಲೂ ನೀವು ಧನ್ಯರೇ. ಆದರೆ ಅವು ನೆರವೇರುವಂಥ ಸಮಯ ಹತ್ತಿರ ಆಗಿದೆ. ಅದಕ್ಕೆ ಸತ್ಯವೇದದಲ್ಲಿ ಭಕ್ತನು ಹೇಳ್ತಾನೆ, ಈ ದೇವರ ಜ್ಞಾನ, ದೇವರ ಭಯ ಯಾರಿಗಿದೆಯೋ ಅವ್ರಿಗೆ ಪರಲೋಕದ ಜ್ಞಾನ ಅವರಲ್ಲಿ ಬೆಳವಣಿಗೆ ಆಗುತ್ತಂತೆ. ಸತ್ಯವೇದ ಹೇಳ್ತದೆ, ಪರಾತ್ಪರನ ಮೊರೆ ಹೊಕ್ಕಿರುವ ಸರ್ವಶಕ್ತನ ಆಶ್ರಯದಲ್ಲಿ ಅವನು ಮಾತ್ರ ಸುರಕ್ಷಿತನಾಗಿರ್ತಾನೆ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನ, ಅವನ ಕುಟುಂಬವನ್ನ ನಾನು ರಕ್ಷಿಸ್ತೇನೆ. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ನಾನು ಉದ್ಧರಿಸ್ತೇನೆ. ನನ್ನನ್ನು ಆತುಕೊಂಡ ನಿಮಿತ್ತವಾಗಿ ಅವನ ಆಯುಷ್ಕಾಲವನ್ನು ನಾನು ತೃಪ್ತಿಪಡಿಸ್ತೇನೆ. ಅವನಿಗೆ ದೀರ್ಘಾಯುಷ್ಕಾಲವನ್ನು ಕೊಟ್ಟು ನಾನು ಆಡಿದಂಥ ವಾಗ್ದಾನಗಳನ್ನು, ಪ್ರವಾದನೆಗಳನ್ನು, ದರ್ಶನವನ್ನು ಅವನಲ್ಲಿಟ್ಟು ಅದನ್ನು ನೆರವೇರಿಸ್ತೇನೆ. ಪ್ರಿಯ ಸಹೋದರಿ, ದೇವರ ವಾಕ್ಯದಲ್ಲಿ ನಾವು ಅನೇಕ ಭಕ್ತರನ್ನು ನೋಡ್ತೇವೆ. ಅಬ್ರಾಮನಿಗೆ ದೇವರು ಹೇಳಿದ್ರು, ನನ್ನನ್ನು ಫಾಲೋ ಮಾಡು, ನನ್ನ ಹಿಂದೆ ಬಾ, ನಾನು ಕರೆಯುವಂಥ ದೇಶಕ್ಕೆ, ನಾನು ಕರೆಯುವಂಥ ಪ್ರದೇಶಕ್ಕೆ, ನಾನು ಕರೆಯುವಂಥ ಗ್ರಾಮಕ್ಕೆ, ನಾನು ಹೇಳುವಂಥ ಪ್ರಾಂತಕ್ಕೆ ಹೋಗೋದಕ್ಕೆ ನೀನು ರೆಡಿನಾ? ದೇವರು ಮಾತನಾಡುವಾಗ ಎಷ್ಟೇ ಕಠಿಣವಾದ ವ್ಯಕ್ತಿ ಆಗಲೇ ಅವನು ಶರಣರಾಗಿ ಹೋಗ್ತಾನೆ. ದೇವರ ವಾಕ್ಯ ಹೇಳ್ತದೆ, ಆಕಾಶ ಭೂಮಿ ಅಳಿದು ಹೋಗುತ್ತೆ, ದೇವರ ಬಾಯಿಂದ ಬಂದ ಮಾತು ಅಳಿದು ಹೋಗಲ್ಲ. ಅಬ್ರಾಮನನ್ನು ಕರಿಬೇಕಾದ್ರೆ ಸತ್ಯವೇದ ಹೇಳ್ತದೆ, ಆತನು ವಿಗ್ರಹಗಳನ್ನು ತಯಾರು ಮಾಡುವಂತ ಕಾಂದಾನಲ್ಲಿ ಹುಟ್ಟಲ್ಪಟ್ಟ ವ್ಯಕ್ತಿ, ವಿಗ್ರಹಗಳನ್ನು ತಯಾರು ಮಾಡುವಂಥವನ ಮನೆಯಲ್ಲಿ ಹುಟ್ಟಿದವನು. ಅದು ದೇವರ ದಯೆ ಅಬ್ರಾಮನಿಗೆ ಬರುವಾಗ ಅಬ್ರಾಮನನ್ನು ಕರೆದು, ಅಬ್ರಾಮನೇ, ನಾನು ನಿನ್ನನ್ನು ಆಶೀರ್ವದಿಸಬೇಕಂತ ಇದ್ದೇನೆ, ನಾನು ನಿನ್ನನ್ನು ಬಲಪಡಿಸ್ಬೇಕಂತ ಇದ್ದೇನೆ, ನನ್ನ ಪ್ರವಾದನೆ ನಿನ್ನ ಮೂಲಕ ನೆರವೇರಿಸ್ಬೇಕಂತ ಇದ್ದೇನೆ, ನನ್ನ ದರ್ಶನ ನಿನ್ನಲ್ಲಿಟ್ಟು ನಡೆಸಬೇಕಂತ ಇದ್ದೇನೆ, ನನ್ನ ಆಸೆಗಳನ್ನು ನಿನ್ನ ಮೂಲಕ ಕಾರ್ಯರೂಪಕ್ಕೆ ತರಬೇಕಂತ ಇದ್ದೇನೆ. ಅದಕ್ಕೆ ರೆಡಿನಾ? ದೇವರು ಮಾತನಾಡುವಾಗ ಅಬ್ರಾಮನು ಬರಿಗೈಲಿದ್ದಾನೆ. ಆದರೂ ಸತ್ಯವೇದ ಹೇಳ್ತದೆ, ಯಾರ ಮೂಲಕ ಅವೆಲ್ಲ ನೆರವೇರಬೇಕು, ಯಾರನ್ನು ದೇವರು ಆರಿಸ್ಕೊಳ್ತಾನೋ ಅವರನ್ನು ಎಂದಿಗೂ ದೇವರು ಕೈ ಬಿಡೋದೇ ಇಲ್ಲ.
ಕಾರಣ ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ನಂಬುವವನು ಆಶಾಭಂಗ ಪಡೋದಿಲ್ಲ, ನಿರಾಶೆ ಆಗೋದಿಲ್ಲ, ಅವನ ಮುಖ ಲಜ್ಜೆ ಗೆಳೋದಿಲ್ಲ. ಅವನು ಯಾವಾಗ ನನ್ನನ್ನು ನೋಡೋಕ್ಕೆ ಪ್ರಾರಂಭ ಮಾಡ್ತಾನೋ ಅವನನ್ನು ನಾನು ಸದಾ ಕಾಲ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಸಮಯದಲ್ಲಿ ನನ್ನ ಕಣ್ಣು ಅವನ ಮೇಲೆ ಇದ್ದೇ ಇರ್ತದೆ. ಪ್ರಿಯ ಸಹೋದರ ಸಹೋದರಿ, ದೇವರು ಮಾತನಾಡುವಾಗ ಆಗಲೇ ಅಬ್ರಾಮನು ವಿಧೇಯನಾಗಿದ್ದಾನೆ, ಒಬ್ಬೆಯಾಗಿದ್ದಾನೆ, ಒಪ್ಪಿಸಿಕೊಟ್ಟಿದ್ದಾನೆ. ಆಶೀರ್ವದಿಸು ದೇವರೇ, ನಿನ್ನ ಇಷ್ಟದ ಪ್ರಕಾರ ಈ ಪಾತ್ರೆಯನ್ನು ಉಪಯೋಗ ಮಾಡು. ಅವನು ಬಿಟ್ಟುಕೊಟ್ಟ. ಇಡೀ ದೇಶನೇ ಪ್ರಪಂಚನೇ ಸತ್ಯವೇದ ಓದುವಂಥವರೆಲ್ಲ ಅಬ್ರಾಮನ ಆಶೀರ್ವಾದವನ್ನು ಅವರು ಕಾಣತಕ್ಕವರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, 99ನೇ ವರ್ಷದಲ್ಲಿ ದೇವರ ಅಬ್ರಾಮನಿಗೆ ಕೊಡುವಂಥ ಒಂದು ಮಾತೇನಪ್ಪ ಅಂದರೆ, ನೀನ್ ದೋಷ ಇಲ್ಲದವನಾಗಿ ನಡ್ಕೋ. ನಾನು ಯಾವ ಟೈಮಲ್ಲಿ ನೋಡಿದ್ರು ನೀನು ಶುದ್ಧನಾಗಿ ಕಾಣಲ್ಪಡಬೇಕು. ನಾನು ನಿನ್ನನ್ನು ಆರಿಸ್ಕೊಂಡಿದ್ದೇನೆ, ನನ್ನ ಪ್ರವಾದನೆ ನಿನ್ನಲ್ಲಿಟ್ಟಿದ್ದೇನೆ, ನನ್ನ ದರ್ಶನ ನಿನ್ನಲ್ಲಿಟ್ಟಿದ್ದೇನೆ. ಈ ಭೂಲೋಕದಲ್ಲಿ ಸದಾಕಾಲ ನಾನು ನಿನ್ನ ಸಂಗಡ ನಡೀತೇನೆ. ಅದಕ್ಕೆ ಪ್ರಕಟಣೆ ಬರೆಯಲ್ಪಟ್ಟಿದೆ, ಈ ಪ್ರವಾದನೆಯನ್ನು ಓದುವಂಥವರು, ಕೇಳುವಂಥವರು ಆಗಿರದೆ ಅದನ್ನು ಕೈಗೊಂಡು ನಡೆಯುವವರಾಗಬೇಕು. ಅಂಥವರು ಧನ್ಯರು. ಅದಕ್ಕೆ ದಾವೀದನು ಹೇಳ್ತಾನೆ, ಈ ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನ ಮಾಡುವಂಥವರು ಭಾಗ್ಯವಂತರು, ಧ್ಯಾನ ಮಾಡುವಂಥವರು ಧನ್ಯರು. ಅವರು ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದ ಮರದ ಹಾಗೆ ಆಶೀರ್ವಾದವಾಗಿರ್ತಾರಂತೆ. ಹಲ್ಲೇಲೂಯಾ, ಹಲ್ಲೇಲೂಯಾ. ಈ ಪ್ರಿಯ ಸಹೋದರ ಸಹೋದರಿಯೇ, ಈ ಮಧ್ಯಾಹ್ನದ ಸಮಯದಲ್ಲಿ ದೇವರು ನಮ್ಗೆ ಏನು ಹೇಳ್ತಾನೆ ಅಂದರೆ, ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೇನೆ, ನಿಮ್ಮಲ್ಲಿ ನನ್ನ ಪ್ರವಾದನೆ ಇಟ್ಟಿದ್ದೇನೆ, ವಾಗ್ದಾನ ಇಟ್ಟಿದ್ದೇನೆ. ಅದನ್ನು ನೀವು ಕೈಗೊಂಡು ನಡೆಯುವಾಗ ಕಾರ್ಯರೂಪಕ್ಕೆ ನಾನು ತಗೊಂಡು ಬರ್ತೇನೆ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ರಲ್ಲಿ ನೋಡುವಾಗ ಭಕ್ತನಾದ ಪೌಲ ಹೇಳ್ತಾನೆ, ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದ ಆತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಎಂಥ ಸೌಭಾಗ್ಯ ಪೌಲ್ದು! ಒಂದು ಕಾಲದಲ್ಲಿ ಕ್ರೈಸ್ತ ವಿರೋಧಿ, ಸಭೆಗೆ ವಿರೋಧಿ, ವಿಶ್ವಾಸಿಗಳಿಗೆ ವಿರೋಧಿ, ಸೇವಕರಿಗೆ ವಿರೋಧಿ. ಯೇಸುವಿನ ಹೆಸರು ಹೇಳಿದ್ರೆ ಸಾಕು ಅವನಿಗೆ BP ರೈಸ್ ಆಗ್ತಾ ಇತ್ತು, ಚರ್ಮ ಸುಳಿತಾ ಇದ್ದ, ಸೆರೆಮನೆಗಾಗ್ತಾ ಇದ್ದ, ಹೊಡಿತಾ ಇದ್ದ, ಬಡಿತಾ ಇದ್ದ. ಅವನು ಬಂದ ಅಂದರೆ ಎಲ್ಲ ಗಡಗಡ ಗಡಗಡ ಅಂತ ನಡುಗ್ತಾ ಇದ್ರು. ಇಂಥ ಕ್ರೂರ ವ್ಯಕ್ತಿಯಾಗಿದ್ದಂಥ ಸೌಲ್, ಪ್ರೀತಿಯ ದೇವಜನರೇ, ನಮ್ಮ ಪ್ರಾರ್ಥನೆ ಬಿದ್ದೋಗಲ್ಲ. ನಮ್ಮ ಪ್ರಾರ್ಥನೆಗೆ ಜೀವ ಇದೆ, ನಮ್ಮ ಪ್ರಾರ್ಥನೆಗೆ ಬಲ ಇದೆ, ನಮ್ಮ ಪ್ರಾರ್ಥನೆಗೆ ಶಕ್ತಿ ಇದೆ. ಪ್ರಾರ್ಥನೆ ಜಯವನ್ನು ಕೊಂಡು ತರ್ತದೆ. ಪ್ರಾರ್ಥನೆ ಮಾಡಿ ಸೋತಂಥ ವ್ಯಕ್ತಿ ಯಾರೂ ಇಲ್ಲ. ಪ್ರಾರ್ಥನೆ ಮಾಡಿ ಜಯ ಹೊಂದಿಕೊಂಡಿದ್ದಾರೆ. ಪ್ರಾರ್ಥನೆ ನಿಮ್ಮ ಮನೆಗೆ ಜಯ ತರ್ತದೆ, ಪ್ರಾರ್ಥನೆ ನಿಮ್ಮ ರೋಗದ ಮೇಲೆ ಜಯ ತರ್ತದೆ, ಪ್ರಾರ್ಥನೆ ನಿಮ್ಮ ಸಾಲದ ಮೇಲೆ ಜಯ ತರ್ತದೆ, ಪ್ರಾರ್ಥನೆ ನಿಮ್ಮ ಕೋರ್ಟ್ ಕೇಸ್ ಮೇಲೆ ಜಯ ತರ್ತದೆ, ಪ್ರಾರ್ಥನೆ ದಾರಿ ತಪ್ಪಿ ಹೋದ ಮಕ್ಕಳ ಮೇಲೆ ಜಯ ತರ್ತದೆ. ಪ್ರಾರ್ಥನೆ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡುತ್ತೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ನಿಮ್ಮ ಪ್ರೇಯರಲ್ಲಿ ಪವರ್ ಇದೆ, ನಿಮ್ಮ ಪ್ರೇಯರಲ್ಲಿ ಪವರ್ ಇದೆ. ನಿಮ್ಮ ಮನೇಲಿ ನಿಮ್ಮ ಗಂಡ ಬೈಬೋದು, ಪ್ರೇಯರ್ ಮಾಡಿ 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 ಏನು ಲಾಭ ಅಂತ. ಹೆಂಡತಿ ಬೈಬೋದು, ಪ್ರಾರ್ಥನೆ ಮಾಡಿ 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 ಏನು ಲಾಭ ಅಂತ. ಆದರೆ ಬಿಡದೆ ಯಥಾರ್ಥವಾಗಿ ನಂಬಿಕೆಯಿಂದ ಯೇಸುವಿನ ಪಾದದ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡೋದಾದರೆ ನಿಶ್ಚಯವಾಗಿ ನಿಮಗೆ ಜಯ ಉಂಟು ಅಂತ ದೇವರ ವಾಕ್ಯ ಹೇಳ್ತದೆ. ದೇವರ ವಾಕ್ಯದಲ್ಲಿ ಜೀವ ಇದೆ, ಬಲ ಇದೆ, ಶಕ್ತಿ ಇದೆ. ಅದನ್ನು ಕಂಡಂಥ ಪೌಲ್ ಒಂದು ಕಾಲದಲ್ಲಿ ಕ್ರಿಸ್ತ ವಿರೋಧಿಯಾಗಿದ್ದ, ಕ್ರೈಸ್ತ ವಿರೋಧಿಯಾಗಿದ್ದ, ಸಭೆಗೆ ವಿರೋಧಿಯಾಗಿದ್ದ, ವಿಶ್ವಾಸಿಗಳಿಗೆ ವಿರೋಧಿಯಾಗಿದ್ದ. ಎಲ್ಲರನ್ನ ಎಳ್ಕೊಂಡೋಗಿ ಸೆರೆಮನೆಗೆ ಹಾಕಿ ಕ್ರೂರತನವನ್ನು ಪ್ರದರ್ಶನ ಮಾಡ್ತಾ ಇದ್ದಂಥ ಸೌಲ್, ಅವನಿಗಾಗಿ
ಅನೇಕ ಹೆಣ್ಣುಮಕ್ಕಳು, ಸಭೆಯವರು, ಕುಟುಂಬಸ್ಥರು, ಬಾಧೆಗೆ ಒಳಗಾದವರು, ಎಷ್ಟೋ ಗಂಡಂದಿರನ್ನ ಸೆರೆಮನೆಗೆ ಎತ್ಕೊಂಡು ಹಾಕಿದ್ದಾನಲ್ಲ, ಹೆಂಡತಿಯರನ್ನ ಸೆರೆಮನೆಗೆ ಹಾಕಿದ್ದಾನಲ್ಲ, ಅವರ ಮಕ್ಕಳು ಅನೇಕರು ಕಣ್ಣೀರಾಕಿ, ಏಸಪ್ಪ ನಿನ್ನ ಆರಾಧನೆ ಮಾಡೋದಕ್ಕೆ ಈ ಶಿಕ್ಷೆ, ನಿನ್ನ ಪ್ರಾರ್ಥನೆ ಮಾಡೋದಕ್ಕೆ ಈ ಶಿಕ್ಷೆ, ನಿನ್ನ ಆಲಯಕ್ಕೆ ಬಂದದಕ್ಕೆ ಈ ಶಿಕ್ಷೆ, ಈ ರೀತಿಯಾಗಿ ಸೌಲ್ ನಿನ್ನ ಮಕ್ಕಳಿಗೆ ತೊಂದರೆ ಮಾಡ್ತಾ ಇದ್ದಾನಲ್ಲ, ನಿನ್ನ ದೃಷ್ಟಿ ಆ ಸೌಲನ ಮೇಲೆ ಇನ್ನೂ ಬಿದ್ದಿಲ್ವಾ ಅಂತ ಅವರು ಮೊರೆ ಇಟ್ಟಿರ್ಬೋದು. ಬೈಬಲ್ ಹೇಳ್ತದೆ, ಸೌಲನ ಹಿಂಸೆಯನ್ನು ತಾಳಕ್ಕಾಗದೆ ದೇವರ ಮೊರೆ ಹೋದ್ರಲ್ಲ ಜನ, ಆ ಮೊರೆಯನ್ನು ಲಾಲಿಸಲ್ಪಟ್ಟಂಥ ದೇವರು. ಸತ್ಯವೇದ ಹೇಳ್ತದೆ, ಎಲ್ಲದಕ್ಕೂ ಒಂದು ಸಮಯ, ಆ ಸಮಯ ಬರುವಾಗ ಯಾರು ತಡೆಯಕ್ಕಾಗಲ್ಲ. ಕ್ಲುಪ್ತ ಕಾಲದಲ್ಲಿ ನಿಮ್ಮ ವಾಗ್ದಾನ ನೆರವೇರುತ್ತೆ, ಕ್ಲುಪ್ತ ಕಾಲದಲ್ಲಿ ನಿಮ್ಮ ಪ್ರವಾದನೆ ನೆರವೇರುತ್ತೆ, ಕ್ಲುಪ್ತ ಕಾಲದಲ್ಲಿ ನಿಮ್ಮ ರೋಗ ಬಿಟ್ಟು ಹೋಗುತ್ತೆ, ಕ್ಲುಪ್ತ ಕಾಲದಲ್ಲಿ ದೆವ್ವ ಬಿಟ್ಟು ಹೋಗುತ್ತೆ, ಕ್ಲುಪ್ತ ಕಾಲದಲ್ಲಿ ಅಭಿಷೇಕ ಇಳಿದು ಬರುತ್ತೆ, ಕ್ಲುಪ್ತ ಕಾಲದಲ್ಲಿ ನಿಮ್ಮ ದೇವರು ಉಪಯೋಗ ಮಾಡ್ತಾನೆ, ಕ್ಲುಪ್ತ ಕಾಲದಲ್ಲಿ ಗ್ರಾಮದಲ್ಲಿ ನಿಮ್ಮ ಮನೆಯನ್ನು ಸಾಕ್ಷಿಯಾಗಿ ದೇವರು. ಅದೆಲ್ಲದಕ್ಕೂ ಒಂದು ಟೈಮ್ ನನ್ನ ದೇವರು ನಿಗದಿ ಮಾಡಿಟ್ಟಿದ್ದ. ಹಲ್ಲೆಲೂಯಾ. ಸೌಲ್ಗೋಸ್ಕರ ಕಣ್ಣೀರಿಟ್ಟ ಪ್ರಾರ್ಥನೆಗಳು ವ್ಯರ್ಥ ಆಗಿ ಹೋಗಲಿಲ್ಲ. ನಮ್ಮೆಲ್ಲರಿಗೂ ಗೊತ್ತು, ಯಾವ ಸೌಲ್ ಪೌಲಾದಾಗ ಕಣ್ಣು ದೃಷ್ಟಿ ಕಳ್ಕೊಂಡು ಆ ದೃಷ್ಟಿ ಇಲ್ಲದವನಾಗಿ ಸರ್ವಶಕ್ತನಾಗಿರುವಂಥ ಯೇಸುವಿನ ಬಳಿ ಮಾತನಾಡ್ತಾನೆ. ಎಂಥ ಸೌಭಾಗ್ಯ! ಕಣ್ಣಿದ್ದು ನಾವು ಮಾತಾಡ್ತಾ ಇಲ್ಲ, ಹೃದಯ ಇದ್ದು ಮಾತಾಡ್ತಾ ಇಲ್ಲ, ಗೊತ್ತಿದ್ದು ಯೇಸುವಿನ ಸಮ್ಮುಖದಲ್ಲಿ ಸಮಯವನ್ನು ಕಳೀತಾ ಇಲ್ಲ. ಕಠಿಣವಾಗಿದ್ದಂಥ ವ್ಯಕ್ತಿಯ ಕೂಗು ಪರಲೋಕ ರಾಜ್ಯಕ್ಕೆ ಹೋಗಿದೆ. ಅವನ ವಿಷಯದಲ್ಲಿ ದೇವರ ಪ್ರವಾದನೆ ನೆರವೇರಬೇಕಲ್ಲ, ಆ ಸಮಯ ಬಂದಿದೆ. ರಕ್ಷಣೆ ಒಂದು ಟೈಮ್. ಸೌಲು ಕುಂಟ ಆಗಿಲ್ಲ, ಕುರುಡನಾಗಿದ್ದಾನೆ. ಅವನು ಯಾರಿಗೂ ಭಯಪಡುವಂಥ ವ್ಯಕ್ತಿ ಅಲ್ಲ. ರೋಮ್ ಸಾಮ್ರಾಜ್ಯದಲ್ಲೇ ಸರ್ವಾಧಿಕಾರಿಯಾಗಿದ್ದಂಥ ಆತ ಇಡೀ ಪ್ರಾಂತ್ಯವನ್ನು ತನ್ನ ಕೈಯಲ್ಲಿ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ದೇವರಿಗೆ ಚೆನ್ನಾಗಿ ಗೊತ್ತು ಯಾರನ್ನು ಎಲ್ಲಿ ಮುಟ್ಟಬೇಕಂತ, ಹೆಂಗೆ ಸಂಧಿಸ್ಬೇಕಂತ, ಯಾವಾಗ ಯಾರ ಹತ್ರ ಏನು ಮಾತಾಡಬೇಕಂತ ನಮಗೆ ಗೊತ್ತಾಗೋದಿಲ್ಲ. ನಮ್ಮನ್ನು ಸೃಷ್ಟಿಸಲ್ಪಟ್ಟಂಥ ಯೇಸುವಿಗೆ ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ. ಇದ್ದೀರಾ ಪ್ರಿಯ ಸಹೋದರಿ? ಆ ಸಮಯ ಬಂದಾಗ ಕಣ್ಣು ಕಳ್ಕೊಂಡಂಥ ಸೌಲ್ಗೆ ಯೇಸು ಮಾತನಾಡ್ತಾ ಇದ್ದಾನೆ, ಸೌಲನೇ ಸೌಲನೇ, ಯಾಕೆ ನಿನ್ನನ್ನು ಹಿಂಸೆ ಮಾಡ್ತೀಯ? ದೇವರ ವಾಕ್ಯ ಲೂಕ 19 ಹೇಳುತ್ತೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದ. ಒನ್ ಡೇ ನಾವು ಕೆಟ್ಟೋಗಿದ್ದು, ದೇವರ ಮಾತನ್ನು ಕೇಳದೆ ಹೋಗಿದ್ದು, ಸ್ವಬುದ್ಧಿಯಿಂದ ಓಡುವವರಾಗಿದ್ದು. ವಾಕ್ಯ ಹೇಳ್ತದೆ, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ, ಯೇಸು ಕ್ರಿಸ್ತನ ಕಾರ್ಯದ ಮೇಲೆ ಮನಸ್ಸಿಟ್ಟವ್ರು ಯಾರು? ಹಲ್ಲೆಲೂಯಾ. ಸೌಲಿಗೆ ಯೇಸು ಕೇಳುವಾಗ ನಾನು ಹಿಂಸೆ ಮಾಡಿಲ್ಲ ಅಂತ. ಅವನು ವಾದ ವಿವಾದ ಮಾಡಲಿಲ್ಲ, ತರ್ಕ ಮಾಡಕ್ಕೆ ಹೋಗಿಲ್ಲ. ಅವನು ಹೃದಯ ಒಡೆಯಲ್ಪಟ್ಟವನಾಗಿ ಒಂದು ಮಾತು ಕೇಳ್ತಾನೆ, ಓಕೆ ನೀನೇ ರಕ್ಷಕನ, ನೀನೇ ಒಡೆಯನ, ಈ ಜನ ನಿನ್ನನ್ನು ಪ್ರೀತಿ ಮಾಡೋದು, ನಿನಗೋಸ್ಕರ ಜೀವ ಕೊಡ್ತಾ ಇದ್ದಾರಲ್ಲ, ಹಾಗಾದರೆ ನಾನು ಏನಾಗಬೇಕಂತ ನೀನು ಬಯಸ್ತೀಯ? ಹಲ್ಲೆಲೂಯಾ. ಎಲ್ಲ ಶಿಷ್ಯರಲ್ಲಿ ಪೌಲ್ ಡಿಫ್ರೆಂಟ್.
ಎಲ್ಲ ಶಿಷ್ಯರಾಗೆ ಪೌಲಲ್ಲ, ಡೇರಿಂಗ್ ಪರ್ಸನ್, ಯಾರಿಗಂಜಲ್ಲ, ಯಾರಿಗೆ ಭಯಪಡಲ್ಲ. ಎಂಥ ಸೌಭಾಗ್ಯ! ಸೃಷ್ಟಿಕರ್ತನೇ ಮಾತನಾಡ್ತಾ ಇದ್ದಾನೆ. ಅವನು ಕೇಳಂತ ಪ್ರಶ್ನೆ, ಯೇಸು ಸ್ವಾಮಿ, ನೀನೇನಾಗಬೇಕಂತ ಬಯಸ್ತೀಯ? ನಾನೇನಾಗಬೇಕಂತ ಬಯಸ್ತೀಯ? ಅದನ್ನು ಹೇಳು. ಆಗ ಯೇಸು ಹೇಳ್ತಾನೆ, ನೀನು ನನ್ನ ಸೇವಕನಾಗಬೇಕು, ನೀನು ನನ್ನ ಸೇವೆ ಮಾಡಬೇಕು, ನೀನು ನನ್ನ ವಾಗ್ದಾನಗಳು ಹೊಂದ್ಕೊಳ್ಬೇಕು, ನೀನು ನನ್ನಲ್ಲಿದ್ದು ನನ್ನ ಪ್ರವಾದನೆ ಕಾರ್ಯರೂಪಕ್ಕೆ ಬರ ಹಾಗೆ ಮಾಡಬೇಕು. ನಾನು ನಿನ್ನನ್ನು ಅವೆಲ್ಲ ಮಾಡುವಂಥ ಪಾತ್ರೆಯಾಗಿ ಕರಿತೀನಿ ಪಾ. ಒಂದು ಕ್ಷಣ ಅವನು ಬರಲ್ಲ ಅಂತ ಹೇಳಲ್ಲ ನೋಡಿ. ಬೇಕಾದ್ರೆ ಚರಿತ್ರೆನ ತೆಗೆದು ಸ್ವಾಮಿ ಯಾರನ್ನೆಲ್ಲ ಕರೆದ್ನೋ ಅವರೆಲ್ಲ ಆವಾಗಲೇ ಮೊಣಕಾಲು ಹಾಕಿ ಬಂದಿದ್ದ. ಯಾರು ತರ್ಕ ಮಾಡಲೇ ಇಲ್ಲ, ಆಗಲೇ ಶರಣರ್ ಆಗಿಬಿಟ್ರು. ನಿನ್ನ ಬಿಟ್ಟು ನಮಗೆ ಬೇರೆ ಯಾರಿಲ್ಲ. ಆ ಪೌಲ್ ಕೇಳ್ತಾನೆ, ನಿನ್ನ ಮಾರ್ಗದಲ್ಲಿ ನಡಿಬೇಕಾದ್ರೆ ನಾನೇನು ಮಾಡಬೇಕು? ನಾನು ಹೇಳುವಂಥ ಸ್ಥಳಕ್ಕೆ ನೀನು ಹೋಗು, ಊರಿನ ಒಳಗೆ ಹೋಗು, ನನ್ನ ಜನ ನಿನಗೆ ಬೋಧಿಸ್ತಾರೆ. ಹಲ್ಲೆಲೂಯಾ. ಆ ಊರಿನ ಒಳಗೆ ಹೋಗು ಅಂದರೆ ಇವತ್ತು ಏನು ಹೋಲಿಕೆ ಆಗಿದೆ ಅದು? ಹಲ್ಲೆಲೂಯಾ. ಊರೊಳಗೆ ಅಂದರೆ ರಕ್ಷಣೆ ಹೊಂದುವಂಥವನು ಊರೊಳಗೆ ಹೋಗಬೇಕು ಅಂದರೆ ದೇವರ ಆಲಯಕ್ಕೆ. ಸೇವಕನು ಹೇಳೋದನ್ನು ಕೇಳುವಾಗ ಸೌಲಾದಂಥ ವ್ಯಕ್ತಿಗಳು ಪೌಲಾಗಿ ಮಾರ್ಪಡ್ತಾರೆ. ಒಂದು ಆಮೇಲೆ ಹೇಳ್ರಿ. ಸೌಲಾದಂಥ ಗುಣ, ಸೌಲ್ಗಿದ್ದಂಥ ಕಠಿಣ, ಸೌಲ್ಗಿದ್ದಂಥ ಕೋಪ, ಸೌಲ್ಗಿದ್ದಂಥ ದ್ವೇಷ, ಸೌಲ್ಗಿದ್ದಂಥ ಹೆಮ್ಮೆ, ಸೌಲ್ಗಿದ್ದಂಥ ಅಹಂಕಾರ, ಸೌಲ್ಗಿದ್ದಂಥ ದರ್ಪ ಅವೆಲ್ಲ ಹೋಗ್ಬೇಕಾ? ಆಲಯಕ್ಕೆ ಬರಬೇಕು. ಸೇವಕರ ಬಾಯಿಂದ ಬರೋ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು, ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಬೇಕು. ಎಸ್, ದೇವರು ಮಾತಾಡಿತು ಅಂತ. ಅದಕ್ಕೆ ತಾರ್ತರಿಗೆ ಕತ್ತಲೆಯಲ್ಲಿ ದೇವರು ಬೆಳಕಾಗಿ ಬರ್ತಾನಂತ. ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ಪ್ರವಾದನ ವಾಕ್ಯಗಳನ್ನು ಓದೋದ್ರಿಂದ ನಿಮಗೆ ಲಾಭ ಇಲ್ಲ, ಕೇಳೋದ್ರಿಂದ ನಿಮಗೆ ಲಾಭ ಇಲ್ಲ. ದೇವರ ಬಯಕೆ, ನನ್ನ ಜನ ನನ್ನ ಮಾತುಗಳನ್ನು ಕೈಗೊಂಡು ನಡಿಬೇಕು. ಹಲ್ಲೆಲೂಯಾ. ಪ್ರಾಕ್ಟಿಕಲ್ ಆಗಿ ಕಾರ್ಯರೂಪಕ್ಕೆ ಬರಲಿ ಅಂತ ದೇವರ ಎದುರು ನೋಡ್ತಾ ಇದ್ದಾನೆ. ಬೈಬಲ್ ಓದ್ಕೊಂಡು ಕೂತ್ಕೊಂಡ್ರೆ ನೋ ಯೂಸ್, ಕೇಳ್ಕೊಂಡು ಕೂತ್ಕೊಂಡ್ರೆ ನೋ ಯೂಸ್. ಅದನ್ನು ಹೋಗಿ ನಾನು ಸಾರಬೇಕಂತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಅದೇ ಭಕ್ತನಾದ ಸೌಲಾದವನು ಪೌಲಾದ ಮೇಲೆ ಅವನು ಬರಿತನ್ರಿ, ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕಂತೆ. ಒಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಅದೇ ಫಿಲಿಪ್ಪಿ 1:21 ಪೌಲ್ ಬರೀತಾನೆ ಫಿಲಿಪ್ಪಿದವರಿಗೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೆಂದರೆ ಲಾಭವೇ. ಗಲಾತ್ಯ 2:20 ಹೇಳ್ತಾನೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಹಂಗದು ಇನ್ನೆಷ್ಟು ಅನುಭವದಲ್ಲಿ ತಮ್ಮ ಜೀವಿತ ಅವನು ಕೊಟ್ಟುಬಿಟ್ಟ ದೇವರಿಗೆ. ಪೌಲು ಸಾಧಾರಣ ವ್ಯಕ್ತಿ ಅಲ್ಲ, ಅವನೊಬ್ಬ ದೊಡ್ಡ ಶ್ರೀಮಂತ. ಮನೆ ಮಠ ಆಸ್ತಿ ಪಾಸ್ತಿ ಸ್ಟೀಮರ್ಗಳನ್ನ ಇಟ್ಟಂಥವನು, ಬಿಸ್ನೆಸ್ ಮಾಡ್ತಾ ಇದ್ದ, ಅಧಿಕಾರ ಇತ್ತು, ನೇಮ್ ಇತ್ತು. ಅವನ್ನ ನೋಡಿದ್ರೆ ಜನ ಗಡಗಡ ಅಂತ ನಡುಗ್ತಾ ಇದ್ರು. ಇಂಥ ಒಂದು ವ್ಯಕ್ತಿ ಎಲ್ಲವನ್ನ ತ್ಯಾಗ ಮಾಡಿ ಕ್ರಿಸ್ತನ ಹಿಂದೆ ಹೋಗಬೇಕು ಅಂದಾಗ ಆ ರೋಮ್ ಸಾಮ್ರಾಜ್ಯದವರಿಗೆ, ಆ ಅಧಿಕಾರಿಗಳಿಗೆ, ಆ ಚಕ್ರಾಧಿಪತಿಗೆ ಅವನಿಗೆ ತಲೆನೋವು ಬಂದುಬಿಡ್ತು. ಅಂಥದ್ದೇನು ಕ್ರಿಸ್ತನ ಬಳಿಗೆ ಹೋಗೋದಕ್ಕೆ ಕಾರಣ? ನಮ್ಮಲ್ಲಿ ಏನು ಕಡಿಮೆ ಆಗೋಯ್ತು? ಸೌಲ್ಗೆ ಹಣ ಕಡಿಮೆ ಆಯ್ತಾ? ಅಧಿಕಾರ ಕಡಿಮೆ ಆಯ್ತಾ? ಎಲ್ಲ ಅನುಕೂಲ ಇತ್ತಲ್ಲ. ನಾವು ಬೇಡ, ಯೇಸು ಬೇಕು ಅನ್ನೋದಕ್ಕೆ ಕಾರಣ ಏನು? ಪ್ರಿಯ ಸಹೋದರಿ, ನಮ್ಮನ್ನು ಜನ ಕೇಳ್ತಾರೆ, ಇಷ್ಟೊಂದು ಜನ ಅವರಲ್ಲ, ಅವ್ರನ್ನೆಲ್ಲ ಬಿಟ್ಟು ಇವನೇ ಯಾಕೆ ಬೇಕಂತ ನೀವು ಹೋಗ್ಬಿಟ್ರಿ ಅಂತ. ಹಾಗೆ ನೀವು ಎದೆ ತಟ್ಟಿ ಹೇಳಬೇಕು, ನಮಗಾಗಿ ಸತ್ತಿದ್ದು ಯೇಸು ಒಬ್ಬನೇ ಅಂತ.
ನಮಗಾಗಿ ಪ್ರಾಣ ಕೊಟ್ಟಿದ್ದು ಯೇಸು ಒಬ್ಬನೇ, ರಕ್ತ ಕುಡಿಸಿದ್ದು ಯೇಸು ಒಬ್ಬನೇ, ವಾಗ್ದಾನ ಮಾಡಿದಾಗ ಸತ್ತು 3ನೇ ದಿನದಲ್ಲಿ ಎದ್ದು ಬಂದಿದ್ದು ಯೇಸು ಒಬ್ಬನೇ. ಹಲ್ಲೆಲೂಯ. ಎಷ್ಟು ಜನ ಅದು ಹೇಳಕ್ಕೆ ರೆಡಿಯಾಗಿದ್ದೀರಾ? ಅದು ಹೇಳಕ್ಕೆ ತಾಯಿ ಗರ್ಭದಲ್ಲಿದ್ದಾಗಲೇ ಸೌಲ್ನ ಆರಿಸ್ಕೊಂಡಂಗೆ ಕ್ರಿಸ್ತೇಸುವಿನಲ್ಲಿ ತಂದೆ ಆದದ್ದು ನಮ್ಮನ್ನು ಆರಿಸ್ಕೊಂಡಿದ್ದ. ಹಲ್ಲೆಲೂಯ. ತಾಯಿ ಗರ್ಭದಲ್ಲಿದ್ದಾಗಲೇ ಯೇಸುವಿನ ಶುಭವಾರ್ತೆಯನ್ನು ಸಾರುವುದಕ್ಕೋಸ್ಕರ ನಮ್ಮನ್ನು ದೇವರು ಕ್ರಿಸ್ತನಲ್ಲಿ ಆರಿಸ್ಕೊಂಡಿದ್ದಾನೆ. ಆರಿಸಲ್ಪಟ್ಟಂಥ ಸೌಲ್ ಹೇಳ್ತಾನೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯೋದು ಲಾಭ. ನಾವು ಯಾವುದಕ್ಕಾಗಿ ಬದುಕ್ತಾ ಇದ್ದೀವಿ? ಮಾತಾಡಿ, ಪರವಾಗಿಲ್ಲ. ನಾವು ಯಾವುದಕ್ಕಾಗಿ ಬದುಕ್ತಾ ಇದ್ದೀವಿ? ಎಷ್ಟೋ ಮನೆಗಳಲ್ಲಿ ಯೇಸುವನ್ನ ಸ್ವೀಕಾರ ಮಾಡಿದಾಗ ಅಪ್ಪ ಅಮ್ಮ ಆಸ್ತಿ ಕೊಡಲ್ಲ, ನಿನ್ನ ನನ್ನ ಮಗನೇ ಅಲ್ಲ, ನೀನು ನನ್ನ ಮಗಳೇ ಅಲ್ಲ, ನೀನು ನನ್ನ ಜಾತಿಯವನೇ ಅಲ್ಲ, ನೀನು ಬಿಟ್ಟು. ಎಂಥ ಕಠಿಣವಾದ ಸಮಯ ಅದು. ನಿಜವಾಗ್ಲೂ ತುಂಬ ಜನ ಆ ಸಂದರ್ಭದಲ್ಲಿ ಅವ್ರು ತೆಗೆದುಕೊಳ್ಳತಕ್ಕ ತೀರ್ಮಾನ ಇದೆಯಲ್ಲ, ದೇವರು 2 ಕಣ್ಣು ನೋಡ್ತಾ ಇರ್ತದೆ. ಯಾರ ಪರವಾಗಿ ನನ್ನ ಮಗಳು, ಯಾರ ಪರವಾಗಿ ನನ್ನ ಮಗ, ಅವನು ಬಾಯಲ್ಲಿ ಬರುವಂಥ ಸಾಕ್ಷಿ ಏನು? ಲೋಕ ಬೇಕಾ, ಪರಲೋಕ ಬೇಕಾ? ಸತ್ಯ ಬೇಕಾ, ಸುಳ್ಳು ಬೇಕಾ? ಜೀವ ಬೇಕಾ, ಮರಣ ಬೇಕಾ? ಆಶೀರ್ವಾದ ಬೇಕಾ, ಶಾಪ ಬೇಕಾ? ಬೆಳಕು ಬೇಕಾ, ಕತ್ತಲೆ ಬೇಕಾ? ಯಾವುದು ಬೇಕು? ಈ ಲೋಕದಲ್ಲಿ ನಾವು ಚಾಯ್ಸ್ ಮಾಡಬೇಕು. ಪರಲೋಕದಕ್ಕೆ ಹೋದ್ಮೇಲೆ ನಾನು ಚಾಯ್ಸ್ ಮಾಡ್ತೀನಿ ಅಂದರೆ ಯೇಸು ಅವಕಾಶ ಕೊಡಲ್ಲ. ಅವನು ಹೇಳ್ತಾನೆ, ಅಮ್ಮ ನಿನ್ನ ರಕ್ಷಿಸೋದಕ್ಕೋಸ್ಕರನೇ ಪರಲೋಕದ ಮಹಿಮೆಯನ್ನು, ವೈಭವವನ್ನು, ಸರ್ವ ಅಧಿಕಾರವನ್ನು ತ್ಯಾಗ ಮಾಡಿ ನಿಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡೋದಕ್ಕೋಸ್ಕರ ನಾನು ಬಡವನಾಗಿ ಬಂದೆ. ಹಲ್ಲೆಲೂಯಾ. ನಿಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡೋದಕ್ಕೆ ನಾನು ಬಡವನಾಗಿ ಬಂದಿದ್ದೀನಮ್ಮ. ನಿಮಗೆ ಜೀವ ಕೊಡೋದಕ್ಕೆ ನಾನು ರಕ್ತ ಸುರಿಸಿದ್ದೇನೆ. ಸಾಧಾರಣವಾದ ಜೀವ ಅಲ್ಲ, ಇಡೀ ಭೂಲೋಕದ ಮಾನವ ಕುಲಕ್ಕೆ ಎಲ್ಲರಿಗೂ ಜೀವ ಇದೆ. ಕ್ರಿಸ್ತನ ನಂಬುವವರಿಗೆ ಒಂದು ಡಿಫ್ರೆಂಟ್. ಏನದು? ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ಜೀವ ಇದೆ, ಮನುಷ್ಯನಿಗೂ ಜೀವ ಇದೆ. ಆದರೆ ಯೇಸುನ ನಂಬುವವರಿಗೆ ವಿಶೇಷತೆ, ನಿತ್ಯ ಜೀವ ಇದೆ. ಇಡೀ ಮಾನವ ಕುಲಕ್ಕೆ ಜೀವ ಇದ್ದಾರೆ ಅಷ್ಟೇ. ನಾಯಿಗೂ ಜೀವ ಐತೆ, ಪರಲೋಕಕ್ಕೆ ಹೋಗಲ್ಲ ನಾಯಿ. ದನ, ಕುದುರೆ, ಯಾವುದು ಬೇಕಾದ ತಗೊಳ್ರಿ ಪ್ರಾಣಿ. ಸೊಳ್ಳೆಗೂ ಜೀವ ಐತೆ, ಗ್ಯಾರಂಟಿ ಐತೆ. ಅದಕ್ಕೆ ಕಚ್ಚಿದೆ ಸತ್ತೋಗ್ಬಿಡ್ತದೆ. ಅದನ್ನು ಹೊಡೆದು ನಾವೇನೋ ಸಾಧನೆ ಮಾಡ್ದಂಗೆ ಒಂದು ಸೊಳ್ಳೆ ಹೊಡೆದೆ ಅಂತೀವಿ. ಸಾಧನೆ ಮಾಡಬೇಕಾಗಿರೋದು ಸೊಳ್ಳೆ ಹೊಡೆದಲ್ಲ, ಸತ್ಯ ಹೇಳಿ ಸಾಧನೆ ಮಾಡಬೇಕು. ಜೀವಂತವಾಗಿದ್ದು ಸಾಧನೆ ಮಾಡಬೇಕು. ಸಾಕ್ಷಿ ಹೇಳ್ಕೊಂಡು ಸಾಧನೆ ಮಾಡಬೇಕು. ಯೇಸು ದೇವರು ಅಂತ ಹೇಳಿ ಸಾಕ್ಷಿ ಹೇಳಿ ನಾವು ಸಾಧನೆ ಮಾಡಬೇಕು. ಜೀವ ಎಲ್ಲರಿಗಿದೆ. ಯೇಸುನ ನಂಬುವವರಿಗೆ ದೇವರು ವಾಗ್ದಾನ ಮಾಡ್ತಾನೆ, ನಿನಗೆ ಸ್ಪೆಷಲ್ ಆಗಿ ನಿತ್ಯ ಜೀವ ಇದೆ. ಒಂದು ಅಲ್ಲೇಲೂ ಹೇಳ್ರಿ. ಯೇಸುನ ನಂಬುದವ್ರಿಗೆ ದೇವರು ವಿಶೇಷವಾದ ಒಂದು ಗಿಫ್ಟ್ ಕೊಡ್ತಾನೆ, ಹೌದು, ಪರಿಶುದ್ಧಾತ್ಮ. ಎಲ್ಲರ ಮೇಲೆ ಪರಿಶುದ್ಧಾತ್ಮ ಬರಲ್ಲ. ಪಾಪ ಮಾಡೋವನ ಮೇಲೆ ಪರಿಶುದ್ಧಾತ್ಮ ಬರಲ್ಲ. ಅವಿಧೇಯನಾಗಿರೋವನ ಮೇಲೆ ಪರಿಶುದ್ಧಾತ್ಮ ಬರಲ್ಲ. ಅಹಂಕಾರದಲ್ಲಿ ಜೀವಿಸುವವನ ಮೇಲೆ ಪರಿಶುದ್ಧಾತ್ಮ ಬರಲ್ಲ. ಅಹಂಕಾರಿಯಾಗಿದ್ದಂಥ ಸೌಲ್ ಸಮರ್ಪಣೆ ಮಾಡಿಕೊಳ್ತಾನೆ, ತಗ್ಗಿಸ್ಕೊಳ್ತಾನೆ, ಬೆಟ್ಕೊಟ್ಬಿಟ್ಟ. ಸರ್ವಾಧಿಕಾರ ಇನ್ಮೇಲೆ ನನಗೆ ಬೇಡ, ಸರ್ವಶಕ್ತನಾದ ಯೇಸು ಬೇಕು.
ನಿಮ್ಮ ಸರ್ವಾಧಿಕಾರ ನನಗೆ ಬೇಡ. ಸರ್ವಶಕ್ತನಾದ ಯೇಸು ನನಗೆ ಬೇಕು. ಅವನ ತೀರ್ಮಾನ ಒಂದು ದಿನದ ತೀರ್ಮಾನ ಆಗಿರಲಿಲ್ಲ, ಲಾಭದಾಯಕವಾದ ತೀರ್ಮಾನ ಆಗಿರಲಿಲ್ಲ, ಆರೋಗ್ಯ ಬಂದ ಮೇಲೆ ಬಿಟ್ಟು ಹೋಗುವಂಥ ತೀರ್ಮಾನ ಆಗಿರಲಿಲ್ಲ, ಸಾಲ ಕ್ಲಿಯರ್ ಆದಮೇಲೆ ಓಡೋಗೋ ತೀರ್ಮಾನ ಒಂದಾಗಿರಲಿಲ್ಲ, ಕೆಲಸ ಸಿಕ್ಕಿದ ಮೇಲೆ ಯೇಸುನ ಮರೆಯುವಂಥ ತೀರ್ಮಾನ ಸೌಲ್ದಾಗಿರಲಿಲ್ಲ. ಅವನ ತೀರ್ಮಾನ ಅಚಲ, ಅವನ ನಿರ್ಧಾರ ಅಚಲ, ಅವನ ನಂಬಿಕೆ ಅಚಲ. ಅದಕ್ಕೆ ಯೇಸು ಹೇಳ್ತಾನೆ, ಮಗನೇ ನೀನು ನಂಬಿದ್ರೆ ದೇವರ ಮಹಿಮೆನ ಕಾಣ್ತೀಯ. ಒಂದು ಆಮೇಲೆ ಹೇಳ್ರಿ, ಹಲ್ಲೇಲೂಯಾ. ನಾವು ಯಾವಾಗಲೂ ಹಲ್ಲೇಲೂಯಾ ಆಮೇಲೆ ಕರೆಕ್ಟಾಗಿ ಕಲಿಬೇಕು. ಏನು ಕಲಿಬೇಕು ನಾವು? ನನ್ನ ಮಾತು ಅರ್ಥ ಆಗುತ್ತಾ? ಕ್ಲೀನಾಗಿ ಅರ್ಥ ಆಗುತ್ತಾ? ನಮ್ಮ ಭಾಷೆ ಒಂದು ಥರ ಇದೆ, ನಿಮ್ಮ ಭಾಷೆ ಒಂದು ಥರ ಇದೆ. ಅದು ಪರಿಶುದ್ಧಾತ್ಮ ಎಲ್ಲರಿಗೂ ಕಲಿಸ್ಕೊಡ್ತಾನೆ. ಹಲ್ಲೇಲೂಯಾ, ಹಲ್ಲೇಲೂಯಾ ಆಮೇಲೆ ಯಾವಾಗಲೂ ನಾವು ಕಲಿಬೇಕಂತೆ. ಪಾಸ್ಟರ್ಗಳು ಚರ್ಚಲ್ಲಿ ಯಾಕೆ ಹಲ್ಲೇಲೂಯಾ ಆಮೇಲೆ ಹೇಳಿಸ್ತಾರೆ? ಮಲಗಿರೋರು ಎದ್ದೇಳಲಿ ಅಂತ. ತುಂಬ ಜನ ಕೂತಿರ್ತೀವಿ, ಕಣ್ಣು ಬಿಟ್ಕೊಂಡೇ ಇರ್ತೀವಿ, ಕಣ್ಣು ಬಿಟ್ಕೊಂಡೇ ನಿದ್ರೆ ಮಾಡ್ತಾ ಇರ್ತೀವಿ. ತುಂಬ ಜನರ ಶರೀರ ಆಲಯದಲ್ಲಿರ್ತದೆ, ಮನಸ್ಸು ಬೇರೆ ಕಡೆ ಇರ್ತದೆ. ಎಷ್ಟು ಜನ ಬಿಲೀವ್ ಮಾಡ್ತೀರಾ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ? ಯಾರು ಬಿಲೀವ್ ಮಾಡಲ್ವಾ? ಹಲ್ಲೇಲೂಯಾ ಹೇಳಬೇಕು, ಆವಾಗ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಒಬ್ಬ ರಾಜ ಒಂದು ಕುದುರೆಗೆ ಹಲ್ಲೇಲೂಯಾ ಆಮೆನ್ ಕಲಿಸಿಕೊಟ್ಟಿದ್ದಂತೆ. ಏನ ಕಲಿಸ್ಕೊಟ್ಟಿದ್ದ? ಹಲ್ಲೇಲೂಯಾ ಆಮೆನ್. ಹಲ್ಲೇಲೂಯಾ ಅಂದರೆ ಓಡಬೇಕು, ಆಮೇನ್ ಅಂದರೆ ನಿಂತ್ಕೊಬೇಕು ಅಂತ ಕಲಿಸಿದಂಗೆ. ಆ ರಾಜ ತನ್ನ ಕುದುರೆಯಲ್ಲಿ ಕಾಡಿಗೆ ಸವಾರಿ ಮಾಡ್ತಾ ಇರ್ತಾನೆ. ಒಂದು ದೊಡ್ಡ ಗುಂಡಿ ಅಂದರೆ ಹಳ್ಳ. ಅದನ್ನು ನೋಡಿದ ತಕ್ಷಣ ಈ ರಾಜ ಆಮೇನ್ ಅಂತಾನೆ. ಆಮೇನ್ ಅಂದ ತಕ್ಷಣ ರಾಜನ ಮಾತನ್ನು ಕೇಳಬೇಕಲ್ಲ ಕುದುರೆ, ಸಡನ್ನಾಗಿ ನಿಂತು ಬಿಡ್ತಂತೆ. ಆ ಖುಷಿಗೆ ರಾಜ ಜೋರಾಗಿ ನಾನು ಬದುಕ್ಬಿಟ್ನಲ್ಲಪ್ಪ ಅಂತ ಹಲ್ಲೇಲೂಯಾ ಅನ್ನಂತೆ. ವಿಶ್ವಾಸಿ ಪರಲೋಕಕ್ಕೆ ಹೋಗುವವರೆಗೂ ಯಾವುದಕ್ಕೆ ಹಲ್ಲೇಲೂಯಾ ಹೇಳಬೇಕು, ಆಮೇಲೆ ಹೇಳಬೇಕು, ಪರ್ಫೆಕ್ಟಾಗಿ ಕಲಿಬೇಕು. ನಿಮಗೆ ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೆ ಆಕ್ಸಿಡೆಂಟ್ ಆಗಿಬಿಡ್ತದೆ. ವೆಹಿಕಲಲ್ಲಿ ಬ್ರೇಕ್ ಕೊಟ್ಟಿರ್ತಾರಿಲ್ಲ, ಏನಕ್ಕೆ? ಸಡನ್ನಾಗಿ ಅಡ್ಡ ಯಾರಾದರೂ ಬಂದುಬಿಟ್ರೆ ಅವ್ರನ್ನೂ ಕಾಪಾಡಬೇಕು, ನಿಮ್ಮನ್ನು ಕಾಪಾಡ್ಕೊಬೇಕು ಅಂತ ಬ್ರೇಕ್ ಕೊಟ್ಟಿರ್ತಾರೆ. ಬ್ರೇಕ್ ಹೊಡೆದ ಕೂಡಲೇ ನಾವು ನಿಂತು ಬಿಡ್ತೀವಿ, ಆಕ್ಸಿಡೆಂಟ್ ಆಗೋದು ತಪ್ಪೋಗುತ್ತೆ. ದೇವರ ವಿಶ್ವಾಸಿಗಳೇ, ಪ್ರವಾದನೆಯನ್ನು ಓದೋದ್ರಿಂದ ಕೇಳೋದ್ರಿಂದ ಲಾಭ ಇಲ್ಲ. ಅದನ್ನು ಕೈಗೊಂಡು ನಡಿಬೇಕು ಅನ್ನೋದೇ ದೇವರ ಚಿತ್ತ. ಅದಕ್ಕೆ ಸೌಲ್ ಪೌಲಾಗಿ ದೇವರಿಗೆ ಸಮರ್ಪಣೆ ಮಾಡಲ್ಪಟ್ಟ ನಿಮಿತ್ತ ಅವನು ಪ್ರತಿದಿನ ದೇವರ ಆಜ್ಞೆಗಳಿಗನುಗುಣವಾಗಿ ನಡೆಯತಕ್ಕ ವ್ಯಕ್ತಿಯಾಗಿದ್ದಾನೆ. ಅದಕ್ಕೆ ಅವನು ಬರೀತಾನೆ, ನನಗಂತೂ ಬದುಕುವುದಂದರೆ ಕ್ರಿಸ್ತನೇ, ಸಾಯೋದು ಅಂದರೆ ಲಾಭ. ಗಲಾತ್ಯ 2:20 ಹೇಳ್ತದೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು. ಹೇಳ್ರಿ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಒಂದು ಆಮೇನ್. ಈಗ ಶರೀರದಲ್ಲಿರುವವ ನಾನು ಜೀವಿಸು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿಯೇ. ಹಲ್ಲೇಲೂಯಾ. ಪೌಲೇನು ಹೇಳ್ತಾನೆ? ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಎಷ್ಟು ಜನ ಒಪ್ಕೊಳ್ತೀರಾ?
ಯೇಸು ನನ್ನಲ್ಲಿ ಜೀವಿಸ್ತಾನೆ ಅಂತ ಎಷ್ಟು ಜನ ಹೇಳ್ತೀರ? ನನ್ನಲ್ಲಿ ಯೇಸು ಜೀವಿಸ್ತಾನೆ ಅಂತ ಎಷ್ಟು ಜನ ಹೇಳ್ತೀರಾ? ಹಾಗಾದರೆ ಕ್ರಿಸ್ತನೇ ಹೇಳ್ತಾನೆ, ಸಾಲ್ವೇಷನ್, ರಕ್ಷಣೆಯ ದಿನ ಬಂತಲ್ಲ ನಿನಗೆ, ಅವತ್ತು ಯೇಸುವನ್ನ ಅಂಗೀಕರಿಸ್ಕೊಂಡಲ್ಲ, ನಾನು ಕುಡುಕ ಇನ್ಮೇಲೆ ಕುಡಿಯಲ್ಲ ಅಂದಲ್ಲ, ನಾನು ಪಾಪಿ ಇನ್ಮೇಲೆ ಪಾಪ ಮಾಡಲ್ಲ ಅಂದಲ್ಲ, ನಾನು ಫಿಲಮ್ ನೋಡ್ತಾ ಇದ್ದೆ ಇನ್ಮೇಲೆ ನೋಡಲ್ಲ ಅಂತ ಹೇಳ್ದಲ್ಲ, ನಾನು ಚಾಡಿ ಹೇಳ್ತಾ ಇದ್ದೆ ಇನ್ಮೇಲೆ ಹೇಳಲ್ಲ ಅಂತ ಹೇಳ್ದಲ್ಲ, ನಾನು ಮೋಸಗಾರ ಆಗಿದ್ದೆ ಇನ್ಮೇಲೆ ಮೋಸಗಾರ ಅಂತ ಹೇಳಿದ್ನಲ್ಲ, ನೀನೇನೆಲ್ಲ ಮಾಡ್ಕೊತಾ ಇದ್ದೋ ಅದನ್ನೆಲ್ಲ ಬಿಟ್ಬಿಡ್ತೇನೆ ಅಂತ ಹೇಳಿ ಒಪ್ಪಿಸ್ಕೊಟ್ಟು ಬಂದಲ್ಲ. ಸಾಲ್ವೇಷನ್ಗೆ ಬಂದ ದಿನ ಮೊದಲುಗೊಂಡು ಜೀವಂತವಾಗಿ ಇರುವ ದಿನದ ತನಕ ನಿನ್ನ ಕ್ರಿಯೆ ಕಾರ್ಯಗಳು, ಗುಣಗಳು ಚೇಂಜ್ ಆಗಂಗಿಲ್ಲ. ಅದಕ್ಕೆ ಪೌಲ್ ಹೇಳ್ತಾನೆ, ಹಿಂದೆ ನಾನು ಸರಿ ಇರಲಿಲ್ಲ, ನಾನು ಭಯಂಕರ ಕ್ರೂರಿ, ಕೆಟ್ಟವನು, ಕ್ರಿಸ್ತ ವಿರೋಧಿ, ಆದರೆ ಸ್ಟಿಲ್ ಈಗ ಅಳಬ ಅಲ್ಲ ನಾನು. ರೋಮ್ ಚಕ್ರಾಧಿಪತಿ ಬಂದು ಕೇಳ್ತಾನೆ, ಪೌಲ್ ಯಾಕೆ ಬಿಟ್ಟೋದೆ, ಬಾ ವಾಪಸ್ಸ. ಅವನು ಹೇಳ್ತಾನೆ, ನಿನ್ನನ್ನು ಕೊಂದು ಬಿಡು, ನಿನ್ನ ಹಣಕ್ಕೆ, ನಿನ್ನ ಗುಣಕ್ಕೆ, ನಿನ್ನ ಐಶ್ವರ್ಯಕ್ಕೆ, ನಿನ್ನ ಅಧಿಕಾರಕ್ಕೆ ನಾನು ಚೇಂಜ್ ಆಗಲ್ಲ. ಇನ್ಯಾವ ಕಾರಣಕ್ಕೂ ನಾನು ಚೇಂಜ್ ಆಗಲ್ಲ. ನಾನು ಬದುಕಿದ್ರೆ ಕ್ರಿಸ್ತನಿಗಾಗಿ, ಸತ್ರ ಕ್ರಿಸ್ತನಿಗಾಗಿ. ಅವನ ನಿಮಿತ್ತ ನನ್ನ ಆಸ್ತಿ, ಅಂತಸ್ತು, ಜನ, ಬಂಧುಗಳು, ಸ್ನೇಹಿತರು, ಒಡ ಹುಟ್ಟಿದವರು ಬಿಟ್ಟೋದ್ರು, ಐ ಡೋಂಟ್ ಕೇರ್ ಅಂತ ನಾವು ಹೇಳ್ತೀವಿ. ಇವತ್ತು ನಮ್ಮಲ್ಲಿ ಯಾರವನೇ, ನಮ್ಮಲ್ಲಿ ಯಾರವನೇ? ಯೇಸು ವಾಸ ಮಾಡುವಂಥ ನಾವಿವತ್ತು ಆ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕ್ರಿಸ್ತನಿಗಾಗಿ ಕೊಟ್ಟು ಜೀವಿಸೋದಕ್ಕೆ ರೆಡಿಯಾಗಿದ್ದೀವ? ಕ್ರಿಸ್ತನ ನಿಮಿತ್ತ ಲೋಕ ಕೊಡುವಂಥ ಲಾಭವನ್ನು ನಾವು ರಿಜೆಕ್ಟ್ ಮಾಡ್ತಾ ಇದ್ದೇವಾ? ನಮ್ಮ ಚಿಕ್ಕ ಚಿಕ್ಕ ಪ್ರಯತ್ನಗಳನ್ನ ನಾವು ಸರಿ ಮಾಡಿಕೊಳ್ಬೇಕು. ನನ್ನ ದೇವರ ಆಸೆ, ಅಬ್ರಾಮ್ನ ಕರೆದ, ಆ ವಾಗ್ದಾನ ದೇವ್ರು ನೆರವೇರಿಸ್ತಾನೆ. ಮೋಸಸ್ನ ಕರೆದ, ಆ ವಾಗ್ದಾನ ದೇವ್ರು ನೆರವೇರಿಸ್ತಾನೆ. ಯೋಶ್ವನ ದೇವರು ಆರಿಸ್ಕೊಂಡ, ಆ ವಾಗ್ದಾನ ದೇವರು ನೆರವೇರಿಸ್ತಾನೆ. ಹೊಸ ಒಡಂಬಡಿಕೆಯಲ್ಲಿ 12 ಜನ ಶಿಷ್ಯರಲ್ಲಿ ಒಬ್ಬನು ಮಾತ್ರ ತಪ್ಪಾದ ಮಾರ್ಗ ಆರಿಸ್ಕೊಳ್ತಾನೆ, ಮಿಕ್ಕದವರು ಯೇಸು ಇದ್ದಾಗ ವ್ಯಾಲ್ಯೂ ಗೊತ್ತಾಗಿಲ್ಲ. ಆಫ್ಟರ್ ಜೀಸಸ್ ಅವ್ರು ಯಾರು ಬಿಟ್ಟು ಹೋಗಿಲ್ಲ, ತಮ್ಮ ಜೀವಿತ ದೇವರಿಗಾಗಿ ಕೊಟ್ಬಿಟ್ರು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತೀನಿ, ಅಪೊಸ್ತಲ 1:8, ಓ ನನ್ನ ಶಿಷ್ಯರೇ, ಇಲ್ಲಿ ಕಾತ್ಕೊಂಡಿರಿ, ನಾನು ಹೇಳುವ ತನಕ. ನಾನು ಹೋಗೋದು ನಿಮಗೆ ಹಿತಕರವಾಗಿದೆ, ನಾನು ಹೋದ್ರೇನೆ ನಿಮಗೆ ಲಾಭ, ನಾನಿದ್ರೆ ನಿಮಗೆ ಪ್ರಯೋಜನ ಇಲ್ಲ. ಆದ ಕಾರಣ ನಾನು ಹೇಳುವಂಥ ಸ್ಥಳದಲ್ಲಿ ನೀವು ಕಾತ್ಕೊಂಡು ಕೂತಿರಿ. ನಾನು ತಂದೆಯ ಬಳಿಗೆ ಹೋಗಿ ನನ್ನ ಆತ್ಮನನ್ನು ನಿಮಗೆ ಸದಾ ಕಾಲ ಇರುವಂಥ ಆತ್ಮನನ್ನು ನಿಮ್ಮ ಬಳಿಗೆ ಕಳಿಸಿಕೊಡ್ತೇನೆ. ಇಲ್ಲಿವರೆಗೂ ನಾನು ಹೊರಗಡೆ ಇದ್ದೆ ನಿಮ್ಮ ಜೊತೆ, ಆದರೆ ನಾನು ಕಳಿಸುವಂಥ ಆತ್ಮ ಹೊರಗಲ್ಲ, ನಿನ್ನ ಒಳಗಡೆ. ಹಲ್ಲೇಲೂಯಾ. ಅದಕ್ಕೆ ಪೌಲ್ ಹೇಳ್ತಾನೆ, ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿಯೇ. ಹಲ್ಲೇಲೂಯಾ. ಹಂಗಾದ್ರೆ ಯೇಸು ಏನು ವಾಗ್ದಾನ ಮಾಡಿದನ್ರಿ? ನಿಮ್ಮ ನಂಬಿದ್ರೆ ನಿತ್ಯ ಜೀವ ಕೊಡ್ತೀನಿ, ಭೂಲೋಕದಲ್ಲಿ ನಡೆಯೋದಕ್ಕೆ ನಿಮ್ಮನ್ನ ನಾನು ಕೈ ಬಿಡಲ್ಲ, ನನ್ನ ಆತ್ಮನ ನಿಮ್ಗಳು ಕಳಿಸ್ತೀನಿ. ಎಡಕ್ಕೂ ಬಲಕ್ಕೂ ತಿರುಗುವಾಗ ಇದೇ ರೈಟ್ ವೇ, ಇದೇ ಸರಿಯಾದದ್ದು, ರೈಟ್ ಪರ್ಸನ್ ಆ ಕಂಡುಕೊಳ್ಳುವಂಥ ಆತ್ಮ ದೇವ್ರು ನಮಗೆ ಕೊಡ್ತಾನಂತ. ಅದಕ್ಕೆ ಪೌಲ್ ಬರೀತಾನೆ, ವರಗಳನ್ನ ಕೇಳಬೇಡ್ರಿ, ವರಗಳು ಒಂದು ದಿನ ನಿಂತೋಗುತ್ತೆ, ವರ ಬಂದರೆ ಫಲ ಬರುತ್ತೆ. ವರ ಫಲ ಎರಡು ಕೊಡೋ ದೇವರು ನಿನ್ನ ಎನಿಮಿಯ ಅಂತ ತೋರಿಸುವಂಥ
ಆತ್ಮ ವಿವೇಚಿಸುವಂಥ ವರವನ್ನು ಕೇಳಿಕೊಳ್ಳ್ರಿ. ನಿಮ್ಮ ಎದುರಿಗಿರುವಂಥ ವ್ಯಕ್ತಿ ಯಾರು, ಅದನ್ನು ಗ್ರಹಿಸತಕ್ಕ ಶಕ್ತಿ ದೇವ್ರ ಹತ್ರ ಕೇಳ್ಕೊಳ್ರಿ. ಹಲ್ಲೇಲೂಯಾ. ಆದ ಕಾರಣ ದೇವರ ವಾಕ್ಯದಲ್ಲಿ ಪೌಲ್ ಬರೀತಾನೆ, ಪ್ರಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ಹೇಳ್ತಾನೆ, ಭಯ ಪಡಬೇಡ ಪೇತ್ರ, ನಿನ್ನ ಹೆಸರು ಪೇತ್ರ, ಅದು ಬಂಡೆ, ನನ್ನ ಸಭೆನ ಬಂಡೆ ಮೇಲೆ ನಾನು ಕಟ್ಟುತ್ತೀನಿ. ಪಾತಾಳದ ಬಲ ಅದನ್ನು ಅಲುಗಾಡಿಸೋದಕ್ಕಾಗೋದಿಲ್ಲ. ಹಲ್ಲೇಲೂಯ. ಆಗುತ್ತಾ? ಯೇಸು ಯಾರ ಹತ್ರ ಇರ್ತಾನೋ ಅವರಿಗೆ ಬಿಡುಗಡೆ, ದೇವರ ಆತ್ಮನ ಎಲ್ಲಿದ್ದಾನೋ ಅವರಿಗೆ ಬಿಡುಗಡೆ. ಹಲ್ಲೇಲೂಯ. ಆದ ಕಾರಣ ದೇವರು ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದಂತೆ. ಒಂದು ಆಮೇಲೆ ಹೇಳ್ರಿ, ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮೆಯ ಪದವಿಗೆ, ಅವರನ್ನು ಮಹಿಮೆ ಪದವಿಗೆ ಸೇರಿಸಿದನು. ಹಲ್ಲೇಲೂಯ. ನೋಡ್ರಿ, ಎಷ್ಟು ಒಂದು ಪವರ್ಫುಲ್ ವರ್ಡ್ ಇದು. ದೇವ್ರು ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸ್ವಾರೂಪ್ಯಕ್ಕೆ. ಹಲ್ಲೇಲೂಯ. ಇವಾಗ ನಮ್ಮ ದಂಪತಿಗಳಿಗೆ ಹುಟ್ಟೋ ಮಗು ಹೆಂಗಿರಬೇಕು? ಒಂದು ತಾಯಿ ಥರ ಇರಬೇಕು, ಇಲ್ಲ ತಂದೆ ಥರ ಇರಬೇಕು. ಹೌದು ತಾನೇ? ಬೇರೆ ಥರ ಆಗೋಗ್ಬಿಟ್ರೆ ಇಬ್ಬರಿಗೂ ಗಲಾಟೆ ಆಗ್ತದೆ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ಮೂಲಕ ನೀವು ಹುಟ್ಟಿದ್ದೀರಾ, ನಿಮ್ಮ ಗುಣಗಳೆಲ್ಲ ನನ್ನ ಸ್ವಾರೂಪ್ಯದಲ್ಲಿ. ಕರೆಕ್ಟಾ? ಅದಕ್ಕೆ ಯೇಸು ಹೇಳ್ತಾನೆ, ನೀವು ಹುಟ್ಟುವಾಗ ಆದಾಮ್ ರಕ್ತದಿಂದ ಹುಟ್ಟುಬಿಟ್ರಿ, ಆ ರಕ್ತ ಹೊರಗೋಗ್ಬೇಕಂತೆ, ಶುದ್ಧ ಆಗಬೇಕಂತೆ. ಅದಕ್ಕೆ ಹೇಳ್ತಾನೆ, ಯಾವತ್ತು ರಕ್ಷಣೆಗೆ ಬಂದ್ರಲ್ಲ ನೀವು, ಆವತ್ತಿಂದ ನನ್ನ ಬ್ಲಡ್ ನಿಮ್ಮೊಳಗೆ ಹರಿಯುತ್ತೆ. ಅಲ್ಲಿ ಪಾಪ ಇರಲ್ಲ, ಅಲ್ಲಿ ಶಾಪ ಇರಲ್ಲ, ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಸ್ವಭಾವ ಚೇಂಜ್ ಆಗುತ್ತೆ. ಆದ ಕಾರಣ ಈ ನಿಮ್ಮಲ್ಲಿ ಹರಿಯುತ್ತಿರುವಂಥ ರಕ್ತ ಅದು ನಂದು, ನಿಮ್ಮ ಮೇಲೆ ಅಧಿಕಾರ ಇರೋದು ನನಗೆ. ಅದಕ್ಕೆ ಪೌಲ್ ಬರೀತಾನೆ, ದೇವರು ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡು ಅವರನ್ನು ತನ್ನ ಮಗನ ಸ್ವಾರೂಪ್ಯವುಳ್ಳವರಾಗೋದಕ್ಕೆ ಮೊದಲೇ ನೇಮಿಸಿದನು. ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೀತಾನೆ ಅಂತ ಬನ್ರಿ. ಅಬ್ರಾಹ್ಮ ಹುಡುಕೊಂಬಂದ ದೇವ್ರು ಕರೆದ್ರ, ಮೋಸಸ್ಸೆ ಹುಡುಕೊಂಬನ್ನ ದೇವ್ರು ಕರೆದ್ರ, ಯೋಶುವ ನಾನು ಬರ್ತೀನಿ ಅಂತ ಬಂದ ದೇವ್ರು ಕರೆದ್ರ, ದಾವಿದ್ನ ದೇವ್ರು ಕರೆದ್ರ, ಅವನೇ ಬಂದ. ಅವನೆಂಥ ಸೌಭಾಗ್ಯ ರೀ, ಕಾಡಲ್ಲವನು, ಅಭಿಷೇಕ ಅವನ ಮನೇಲಿ ಬಂದು ಕೂತೈತೆ. ಒಂದು ಆಮೇಲೆ ಹೇಳ್ರಿ. ನೋಡ್ರಿ, ಅವ್ನು ಕೇಳ್ಕೊಂಡು ಅಪ್ಲಿಕೇಶನ್ ಹಾಕಿದ್ನ. ಸಾಮುವೇಲ್ ಬಂದಿದ್ದಾನೆ ಮನೆಗೆ, ಎಲ್ಲರೂ ಬಂದು ನಿಲ್ಲುವಾಗ ದೇವರಾತ್ಮ ಬಂದು ಹೇಳ್ತಾನೆ, ಇವನಲ್ಲ 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 ಇವನಲ್ಲ. ತಲೆ ಕೆಟ್ಟೋಯ್ತು ಇವನಿಗೆ. ಅವ್ರ ಅಪ್ಪನಿಗೆ ಕೇಳ್ತಾನೆ, ಇನ್ನೂ ಯಾರಾದ್ರೂ ಇದ್ದಾರಾ? ಒಬ್ಬ ಇದ್ದಾನೆ. ಇವತ್ತಿನ ಥರ ಮೊಬೈಲ್ ಇಲ್ಲ, ಟೆಲಿಗ್ರಾಮ್ ಇಲ್ಲ, ಇಂಟಿಮೇಷನ್ ಕೊಡೋಕ್ಕೆ ಗೊತ್ತಿಲ್ಲ. ಅಪ್ಪ ಅಂತಾನೆ, ದಾವಿದ್ ಯಾವ ಕಾಡಲ್ಲಿ ಕೂತವನೋ ಗೊತ್ತಿಲ್ಲ. ಆದರೂ ಸಾಮುವೇಲ್ ಹೇಳ್ತಾನೆ, ನನ್ನ ದೊರೆ ಅಪ್ಪಣೆ ನಾನು ನೆರವೇರಿಸಲೇಬೇಕು. ಅವನ ದೊರೆ ಯಾರು? ಕರೆದಂಥ ದೇವರು. ಅವನ ಕೆಲಸ ನಾನು ಮಾಡಲೇಬೇಕು. ನಿಮ್ಮ ದಾವಿದ್ 1 ತಿಂಗಳು ಬಿಟ್ಟು ಬಂದರೂ ಇರ್ತೀನಿ, 1 ವರ್ಷ ಬಿಟ್ಟು ಬಂದರೂ ಇರ್ತೀನಿ, ನನ್ನ ದೇವ್ರ ಕೆಲಸ ಮುಗಿಸ್ತೀರ ನಾನು ದಾಟಿ ಹೋಗಲ್ಲ. ಒಂದು ಅಲ್ಲೇಲೂ ಹೇಳ್ರಿ. ಒಬ್ಬ ಮಾಮೂಲಿ ಮನುಷ್ಯನೇ ದೇವರ ಮಾತಿಗೆ ಭಯಪಟ್ಟು ಕೆಲಸ ಮಾಡಿದ್ರೆ ಹೋಗಲ್ಲ ಅನ್ನೋದಾದರೆ, ನನ್ನ ಏಸು ನಿಮ್ಮ ಕಣ್ಣೀರನ್ನ ದಾಟಿ ಹೋಗ್ಬಿಡ್ತಾನ, ನಿಮ್ಮ ನೋವನ್ನು ದಾಟಿ ಹೋಗ್ಬಿಡ್ತಾನ, ನಿಮ್ಮ ರೋಗನ ದಾಟಿ ಹೋಗ್ಬಿಡ್ತಾನ. ಹಾಗಾದ್ರೆ ನೀವು ಕರೆಕ್ಟಾಗಿ ಕೂಗಿದ್ರೆ ನನ್ನಿಂದ ಏನಾಗಬೇಕು ಅಂತ ಯೇಸು ಕೇಳ್ತಾನೆ. ಬಾರ್ತಲೋಮಾಯ ಕೇಳ್ತಾನೆ, ದಾವಿದ ಕುಮಾರನೇ ನನ್ನನ್ನು ರಕ್ಷಿಸು. ಅನೇಕರು ಹೇಳ್ತಾರೆ, ಕೂಗಬೇಡ ಕೂಗಬೇಡ,
ಮರೆಯಬೇಡ. ಸಾವಿರಾರು ಜನ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ಮುಖವನ್ನು ನೋಡ್ತಾನೆ, ದೇವರು ಹೃದಯವನ್ನು ನೋಡ್ತಾನೆ. ಅಷ್ಟೊಂದು ಜನಗಳ ಮಧ್ಯದಲ್ಲಿ ದಾವಿದ ಕುಮಾರನೇ ಅಂತ ಕರೆಯಲ್ಪಟ್ಟಂತ ಆ ಬಾರ್ತಲೋಮಾಯನ ಕೂಗನ್ನ ಕೇಳಲ್ಪಟ್ಟಂತ ಯೇಸು ಅವನ ಬಳಿಗೆ ಬಂದಿದ್ದಾನೆ. ಅವನಿಗೆ ಕೇಳ್ತಾನೆ, ನನ್ನಿಂದ ನಿನಗೇನು ಅಪೇಕ್ಷೆ? ಯೇಸುಗೆ ಗೊತ್ತಿಲ್ಲ ಕಾಣಬೇಕು ಅಂತ. ಯೆರೆಮೀಯ ಹೇಳ್ತಾನೆ, ಪರಲೋಕದ ನಂಬರ್ ಯಾವುದು? ಪರಲೋಕಕ್ಕೆ ಡೈಲ್ ಮಾಡಬೇಕು ಅಂದರೆ ಒಂದು ನಂಬರ್ ಇದೆ. ಸೈತಾನ್ ನಂಬರ್ ಅಮ್ಮ ಅದು. ಪರಲೋಕದ ನಂಬರ್ 333. ಯೆರೆಮೀಯ 33:3 ವಚನ. ನನ್ನನ್ನು ಕೇಳಿಕೋ, ಪರಲೋಕದಿಂದ ಸದುತ್ತರ ಇಳಿದು ಬರ್ತದೆ. ಹಲ್ಲೆಲೂಯಾ. ಅದಕ್ಕೇನು ಹೊಟ್ಟೆ ಕಿಚ್ಚಿಗೆ ಸೈತಾನ್ ಏನು ಮಾಡ್ದ, ಯೇಸು ಪರಲೋಕದ ನಂಬರ್ ಕೊಟ್ಬಿಟ್ನಲ್ಲ ಇವರಿಗೆ ಅಂತ, ಅವನು ಒಂದು ನಂಬರ್ ಕೊಡಬೇಕು ಅಂತ 666 ಕೊಟ್ಟುಬಿಟ್ಟ. ಇವನು 333 ಕೊಟ್ಟ ಅಂತ ಅವನು 666 ಕೊಟ್ಟುಬಿಟ್ಟ. ಜನ ಯಾವುದನ್ನು ಹಿಡ್ಕೊಂಡವ್ರು ಇವತ್ತು? 333 ಹಿಡ್ಕೊಂಡಿದ್ರ, 666 ಹಿಡ್ಕೊಂಡಿದ್ರ? ಆ ದೆವ್ವ ಹೇಳ್ಬಿಟ್ಟ ಭೂಲೋಕದಲ್ಲಿ 3 ಪಂಗನಾಮ. ಅದಕ್ಕೆ 3 ನಾಮ ಹಚ್ಕೊಂಡಿರ್ತಾರೆ, ನೋಡಿದಿರಾ? 3 ಅಂತಾರೆ. ಅವನು ಮುಗೀತು ಅಂತಾನೆ. ದೇವರು ಹೇಳ್ತಾನೆ 333 ಕಾಲ್ ಮಾಡಿ, ನಾನು ಅವಾಗಲೇ ಬರ್ತೀನಿ. ಸೈತಾನ್ ಏನು ನಂಬರ್ ಕೊಟ್ಟವನೇ? 666. ಎಲ್ಲ ಯೂಸ್ ಮಾಡ್ತಾಯಿದ್ರೆ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದೀರಾ? ಇಂಟರ್ನೆಟ್ ಓಪನ್ ಆಗಬೇಕು ಅಂದರೆ www.com. ಪಾಸ್ಟ್ ಹೊಡಿಬೇಕು, ಬಿಷಪ್ ಹೊಡಿಬೇಕು, ರೆವರೆಂಟ್ ಹೊಡಿಬೇಕು, ಪ್ರವಾದಿನೂ ಹೊಡಿಬೇಕು. ಅವನದು ನೆಟ್ ಓಪನ್ ಆಗಬೇಕು ಅಂದರೆ www.com ಹೊಡಿಲೇಬೇಕು. ಹೊಡಿದಿರ ಓಪನ್ ಆಗುತ್ತಾ? ಎಂಥ ಟ್ರಿಕ್ಸಲ್ಲಿ ಸೈತಾನ್ ಹೊಡಿತಾ. ನಮಗೆ ಜ್ಞಾನ ಇದೆಯಾ ಇವತ್ತು? ಅದಕ್ಕೆ ಯೇಸು ಹೇಳ್ತಾರೆ, ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನ ಕಡಿಮೆ ಆಗಿದ್ರೆ ನನ್ನನ್ನು ಕೇಳಿ, ನಾನು ಅಂಗಿಸದೆ ಉದಾರವಾಗಿ ಕೊಡ್ತೀನಿ. ಹಲ್ಲೆಲೂಯಾ. ಈ ಪ್ರವಾದನೆಗಳು ನೆರವೇರುವ ಸಮಯ ಸಮೀಪವಾಗಿದೆ. ಯಾರ ಕೈಯಲ್ಲಿ ಉಪಯೋಗ ಆಗಬೇಕಂತ ಬಯಸ್ತೀರಾ? ಯಾರ ಮುಂದೆ ಇರಬೇಕಂತ ಬಯಸ್ತೀರಾ? ಯಾರ ಮಾತು ಕೇಳಬೇಕಂತ ಬಯಸ್ತೀರಾ? ಯಾರ ಜೊತೆ ನಡಿಬೇಕಂತ ಬಯಸ್ತೀರಾ? ಯಾರ ಮಾತನ್ನು ಕೇಳೋದಕ್ಕೆ ಸಿದ್ಧರಾಗಿದ್ದೀರಾ ಅಂತ ಸಾಮುವೇಲ್ ಹೇಳ್ತಾ ಇದ್ದಾನೆ. ದಾವೀದ್ ಬರೋವರೆಗೂ ನಾನು ಕಾಯ್ತೀನಿ. ಕಾರಣ ನನ್ನ ದೇವರು ಹೇಳಿದ್ದಾನೆ, ಅವನು ನಾನು ಯಾರನ್ನ ತೋರಿಸ್ತೀನೋ ಅವನನ್ನು ನೀನು ಅಭಿಷೇಕಿಸು. ಆಮೆನ್. ದಾವೀದ್ಗೆ ಮನೆಗೆ ಬಂದಾಗ ಎಣ್ಣೆ ತೆಗೆದುಕೊಂಡು ತಲೆ ಮೇಲೆ ಹುಯ್ದು ಅಭಿಷೇಕ ಮಾಡಿಬಿಟ್ಟ. ದಾವೀದ್ ಕೇಳಿದ್ನ, ಯಾವತ್ತು ಅಭಿಷೇಕ ಮಾಡಿದ್ನೋ ಸಾಯೋವರೆಗೂ ದಾವೀದ್ ದೇವ್ರನ್ನ ಬಿಟ್ಟು ಹೋಗಿಲ್ಲ. ಎಂತೆಂಥ ಹೋರಾಟ ಬಂದುಬಿಡ್ತು. ಕರ್ದ ದೇವರಿಗೆ ಅವನು ನಂಬಿಗಸ್ತನಾಗಿದ್ದಾನೆ. ಸೌಲ್ ಪಾಪ ಮಾಡಿಲ್ಲ, ಸೌಲ್ನ ದೇವ್ರು ತೆಗಿತಾ ಇದ್ದಾರೆ. ದಾವೀದ್ ಪಾಪ ಮಾಡವನೆ, ಅವನ್ನ ತೆಗಿತಾ ಇಲ್ಲ ದೇವರು. ನೀವು ಕಾರಣ ಕೊಟ್ಟರೆ ನಾನು ಮುಂದಕ್ಕೆ ಹೋಗ್ಬಿಡ್ತೀನಿ. ಯಾಕೆ ಸೌಲ್ನ ತೆಗೆದ್ರು? ಯಾಕೆ ದಾವೀದ್ನ ತೆಗಿಲಿಲ್ಲ? ಸೌಲ್ ದೇವರಿಗೆ ವಿಧೇಯನಾಗಲಿಲ್ಲ. ದಾವೀದ್ ಅವಾಗಲೇ ಶರಣರಾಗಿ ಹೇಳ್ತಾನೆ, ದೇವರೇ, ಅವನು ಬಂದು ಓಡಿ ಬಂದು ದೇವ್ರ ಹತ್ರ ನನ್ನ ಆಸ್ತಿ ಕಿತ್ಕೊಂಬೇಡ ಅಂತ ಕೇಳಲ್ಲ, ನನ್ನ ಜಮೀನು ಕಿತ್ಕೊಂಬೇಡ ಅಂತ ಕೇಳಲ್ಲ, ನನ್ನ ಬಂಗಾರ ಕಿತ್ಕೊಂಬೇಡ ಅಂತ ಕೇಳಲ್ಲ, ನನ್ನ ಅಧಿಕಾರ ಕಿತ್ಕೊಂಬೇಡ ಅಂತ ಕೇಳಲ್ಲ. ನನ್ನಿಂದ ಪರಿಶುದ್ಧಾತ್ಮನನ್ನು ತೆಗಿಬೇಡ ದೇವರು, ನನ್ನಿಂದ ಪರಿಶುದ್ಧಾತ್ಮನನ್ನು ತೆಗಿಬೇಡಪ್ಪ. ಆ ಪರಿಶುದ್ಧಾತ್ಮ ಇಲ್ಲ ಅಂದರೆ ನನ್ನ ಬದುಕು ವೇಸ್ಟ್. ವಿತೌಟ್ ಹೋಲಿ ಸ್ಪಿರಿಟ್
ನಮ್ಮ ಲೈಫ್ ಝೀರೋ. ವಿತ್ ಹೋಲಿ ಸ್ಪಿರಿಟ್ ನೀವು ಪವರ್ಫುಲ್. ಶಿಷ್ಯರಿಗೆ ಅದೇ ಯೇಸು ಹೇಳ್ತಾನೆ, ನನ್ನ ಆತ್ಮ ನಿಮ್ಮ ಮೇಲೆ ಬಂದರೆ ನೀವು ಬಲವನ್ನು ಹೊಂದುವಿರಿ. ಹಲ್ಲೇಲೂಯಾ. ಯಾರು ಬಂದರೆ? ಪರಿಶುದ್ಧಾತ್ಮ ಬಂದರೆ ನೀವು ಬಲನ ಹೊಂದ್ಕೊಳ್ತೀರಿ. ಲೋಕದ ಎಲ್ಲ ಕಾರ್ಯಗಳಿಗೂ ಕ್ರಮ ಇದೆ ರೀ, ದೇವ್ರ ಲೈಫಿಗೆ ಕ್ರಮ ಇಲ್ವಾ? ಲೋಕದಲ್ಲಿ ನಡೆಯತಕ್ಕ ಪ್ರತಿಯೊಂದು ಕಾರ್ಯಗಳಿಗೆ ಕ್ರಮ ಇದೆ, ದೇವರ ರಾಜ್ಯದ ಕ್ರಮ ಇಲ್ವಾ? ಕ್ರಮ ಇಲ್ಲದ ಜೀವಿತವನ್ನು ದೇವರು ಇಷ್ಟಪಡಲ್ಲ. ಕ್ರಮವಾಗಿರುವಂಥವ್ರನ್ನ ದೇವರು ಇಷ್ಟಪಡ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನ ಮಾತನ್ನು ಕೇಳದೆ, ನನ್ನ ಮಾತನ್ನು ಕೇಳುವವನು ಯಾವ ಕೇಡಿಗೂ ಭಯಪಡದೆ ಅವನು ಸುರಕ್ಷಿತನಾಗಿರ್ತಾನೆ. ಆಮೆನ್. ಪೌಲ್ ಕೇಳ್ದ, ಜೀವನ ಪೂರ್ತಿ ಅವನ ಕರ್ತನಿಗಾಗಿ ಜೀವಿಸ್ತಾನೆ. ಅವನೊಬ್ಬನೇ ಬರೆಯೋದ್ರಿ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸೋದು ಯಾರು? ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ದೂರ ಮಾಡೋರು ಯಾರು? ಅನ್ನನ, ವಸ್ತುನ, ವಸ್ತ್ರನ, ಹಣನ, ಸೌಕರ್ಯನ, ಏನೇ ಆಗಲಿ ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಯಾರು ದೂರ ಮಾಡೋಕ್ಕಾಗದೆ. ಆಗುತ್ತಾ? ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ದೇವರಿಂದ ನಿಮ್ಮನ್ನು ದೂರ ಮಾಡೋಕ್ಕೆ ಯಾಕೆ? ನಿಮ್ಮ ಹತ್ರ ದೇವರಿಲ್ಲ ಅಂದರೆ ₹3 ಬಿಟ್ಟು ಹೋಗ್ಬಿಡ್ತಾನೆ ಚರ್ಚ್, ವಸ್ತುಗೋಸ್ಕರ ಬಿಟ್ಟು ಹೋಗ್ಬಿಡ್ತಾನೆ. ಆ ಸಿಸ್ಟ್ರು ಬೈದು ಬಿಟ್ರು ಅಂತ ಬಿಟ್ಟು ಹೋಗ್ಬಿಡ್ತಾನೆ, ಆ ಬ್ರದರು ಏನೋ ಮಾತಾಡಿಬಿಟ್ರು ಅಂತ ಬಿಟ್ಟು ಹೋಗ್ಬಿಡ್ತಾನೆ. ಇದೆಲ್ಲ ದೇವರಾತ್ಮನ ಫಲ ಅಲ್ಲ. ಪೌಲಾಗಿ ನೀವು ಒಪ್ಪಿಸಿಕೊಟ್ರೆ ಎಂಥ ಕಠಿಣ ಪರಿಸ್ಥಿತಿಯಲ್ಲೂ, ಎಂಥ ಸಂದರ್ಭದಲ್ಲೂ ಕ್ರಿಸ್ತನನ್ನು ಬಿಟ್ಟು ಹೋಗುವಂಥ ಮನಸ್ಸು ನಮಗೆ ಬರೋದೇ ಇಲ್ಲ. ಹಲ್ಲೇಲೂಯಾ. ಆದ ಕಾರಣ ಪ್ರೀತಿಯ ದೇವಜನರೇ, ಅಬ್ರಾಮ್, ಈಸಾಕ್, ಯಾಕೋಬ್, ಮೋಸಸ್, ಯೋಶ್ವ, ದಾವೀದ್ ಶಿಷ್ಯರನ್ನು ಕರೆಯಲ್ಪಟ್ಟಂಥ ದೇವರು ಇವತ್ತು ಈ ಭೂಲೋಕದಲ್ಲಿ ನಡಿಬೇಕು ಅನ್ನೋದಾದರೆ, ಜೀವಿಸಬೇಕು ಅನ್ನೋದಾದರೆ, ಕರ್ತನಿಗಾಗಿ ಬದುಕಬೇಕು ಅನ್ನೋದಾದರೆ ನಮ್ಮಲ್ಲಿ ಬಹಳ ಮುಖ್ಯವಾಗಿರಬೇಕಾದಂಥ ಅಂಶ ಯಾವುದು? ಮಾಯೆ. ಈ ಮಾಯಾದ ಲೋಕದಲ್ಲಿ ದೇವರ ಮಕ್ಕಳಾಗಿ ಜೀವಿಸೋದಕ್ಕೆ ನಿಮಗೇನಿರಬೇಕು? ಯಾರು ಹೇಳಿದ್ದು? ಕರಗಲ್ ತಟ್ರಿ ಅವ್ರಿಗೆ. ಈ ಲೋಕದಲ್ಲಿ ಜೀವಿಸಬೇಕು ಅಂದರೆ ನಿನ್ನ ಬೈಬಲ್ನ 10 ಸರಿ ಉಲ್ಟಾಪಲ್ಟ ಓದಿದ್ರು ಏನು ಪ್ರಯೋಜನ ಇಲ್ಲಮ್ಮ. ಬೈಬಲ್ ಕಾಲೇಜಿಗೆ 10 ವರ್ಷ ಹೋಗಿ ಬಂದರೂ ಪ್ರಯೋಜನ ಇಲ್ಲಮ್ಮ. ಅದಕ್ಕೆ ದೇವರು ಓದೋರನ್ನ ನೋಡಿ ಹೇಳ್ದೆ, ಹುಚ್ಚ, ನನ್ನ ಮುಂದೆ ಬುದ್ಧಿವಂತ ಅಲ್ಲ, ಜ್ಞಾನಿ ಅಲ್ಲ, ಯಥಾರ್ಥ ಹೃದಯದಿಂದ ಕರ್ತನ ಹತ್ರ ಬರ್ತಾನಲ್ಲ, ಅವನ ಆತ್ಮನ ಇಟ್ಟು ದೊಡ್ಡ ಕಾರ್ಯ ದೇವರು ಮಾಡ್ತಾನೆ. ಹಲ್ಲೇಲೂಯಾ. ನಾನು ಡಿಗ್ರಿಗಳನ್ನ ತಗೊಂಡ್ರೆ ಪ್ರಯೋಜನ ಇಲ್ಲ, ಸರ್ಟಿಫಿಕೇಟ್ನ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ವಿತೌಟ್ ಹೋಲಿ ಸ್ಪಿರಿಟ್ ಡಜನ್ ಗಟ್ಟಲೆ ಸರ್ಟಿಫಿಕೇಟ್ ತೋರಿಸು, ನೀನು ಪರಲೋಕದ ಬಾಗಿಲು ಓಪನ್ ಆಗಲ್ಲ. ಅದೇ ನೀನು ಯಾವ ಸರ್ಟಿಫಿಕೇಟ್ ಇಲ್ದಿರ ಮೊಣಕಾಲಲ್ಲಿ ಬಿದ್ದು, ಪರಿಶುದ್ಧಾತ್ಮನಲ್ಲಿ ಬಿದ್ದು, ಅವನ ಮಾತನ್ನು ಕೇಳಿ ಹಗಲು ರಾತ್ರಿ ನಡೆಯೋದಾದರೆ ನಿನ್ನನ್ನು ಪ್ರಪಂಚಕ್ಕೆ ದೇವರು ಇಂಟ್ರಡ್ಯೂಸ್ ಮಾಡಿಬಿಡ್ತಾನೆ. ಹಲ್ಲೇಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಶ್ರೀಮಂತರನ್ನ ನಾಚಿಕೆ ಮಾಡಿಸೋದಕ್ಕೋಸ್ಕರನೇ ಬಡವರನ್ನ ಆರಿಸ್ಕೊಂಡೆ, ಈ ಲೋಕದ ಜ್ಞಾನಿಗಳನ್ನು ನಾಚಿಕೆ ಪಡಿಸೋದಕ್ಕಾಗಿ ಅಜ್ಞಾನಿಗಳನ್ನ ಆರಿಸ್ಕೊಂಡೆ ಅಂತ. ಪ್ರೀತಿಯ ದೇವಜನರೇ, ದೇವ್ರ ಮಾತನ್ನ ಕೇಳೋದು ದೇವರಿಗಿಷ್ಟ. ನೀವು ಕೇಳೋದಾದರೆ ನಿಮ್ಮ ಸ್ಥಿತಿ ಹಿಂಗಿರೋದಿಲ್ಲ, ನಿಮ್ಮ ಪರಿಸ್ಥಿತಿ ಹಿಂಗಿರೋದಿಲ್ಲ. ನಿಮ್ಮ ಕಾನ್ಫಿಡೆನ್ಸ್ ಕರ್ತನಲ್ಲಿ ಬೆಳೆಯುತ್ತೆ. ಅವನು ಯಾರನ್ನ ಕರೆದ್ನೋ ಅವ್ರನ್ನ ನೀತಿವಂತರಂತ ಮುದ್ರೆ ಹೊಡ್ತಿದ್ದ. ಯಾರನ್ನ ನೀತಿವಂತರಂತ ಕರೆದ್ನೋ ಅವನ ಉದ್ದೇಶವನ್ನು ಅವನಲ್ಲಿ ಹಾಕ್ತಾನಂತೆ. ಯಾರಲ್ಲಿ ಉದ್ದೇಶ ಹಾಕಿದ್ನೋ ಮಹಿಮೆ ಪದವಿಯನ್ನು ಅವ್ರು ಕೊಟ್ಟು ದೇವ್ರು ನಡೆಸ್ತಾನಂತೆ. ಆ ಪರಿಶುದ್ಧಾತ್ಮ ಎಲ್ಲಿವರೆಗೂ ನಿಮ್ಮ ಹತ್ರ ನೆಲೆಗೊಂಡಿರ್ತಾನೋ ನಿಮ್ಮನ್ನು ಪಾತಾಳದ ಬಲ, ಈ ಲೋಕ ನಿಮ್ಮನ್ನ ಟಚ್ ಮಾಡೋಕ್ಕಾಗೋದಿಲ್ಲ. ಹಲ್ಲೇಲೂಯಾ. ಆದ ಕಾರಣ ಈ ಒಂದು ಮಧ್ಯಾಹ್ನ ನಮ್ಮ ದೇವರಿಗೆ ಒಪ್ಪಿಸಿಕೊಡೋಣ. ದೇವರೇ, ನಾನು ನಿನಗಾಗಿ ಜೀವಿಸ್ತೇನೆ, ನಿನಗಾಗಿ ಬದುಕ್ತೇನೆ, ನಿನಗಾಗಿ ಬಾಳ್ತೇನೆ. ನಾವು 99.9% ಪಾಸಿಟಿವ್ನಲ್ಲೇ ಜೀವಿಸ್ಬೇಕು. ಅದೇ ಯೇಸುಗೆ ಇಷ್ಟ. ಕಡೆ ಒಂದು ಮಾತು ಹೇಳಿ ನಾನು ಇಷ್ಟಪಡ್ತೇನೆ. ಎಷ್ಟು ಜನ
ನಾನು ಯಾವಾಗಲೂ ಪ್ರಾರ್ಥನೆ ಮಾಡೋನಾಗಿರಬೇಕು, ದೇವರ ಸ್ವರ ಕೇಳೋನಾಗಿರಬೇಕು, ಅವನ ಆಜ್ಞೆಗೆ ಅನುಗುಣವಾಗಿ ನಡಿಬೇಕು ಅಂತ ಆಸೆ ಇದೆ. ಯಾರಿಗಿಲ್ವಾ? ದೇವ್ರ ವಾಕ್ಯದ ಪ್ರಕಾರ ನಡಿಬೇಕಂತ ಎಷ್ಟು ಜನಕ್ಕೆ ಆಸೆ? ದೇವ್ರ ವಾಕ್ಯ ಯಾವಾಗಲೂ ನನ್ನಲ್ಲಿ ಇರಬೇಕಂತ ಎಷ್ಟು ಜನಕ್ಕೆ ಆಸೆ? ದೇವ್ರ ವಾಕ್ಯ ಯಾವುದು? ಯೇಸುನೇ ವಾಕ್ಯ. ಯೇಸು ಇದ್ರೆ ಸಾಕ್ರಿ, ತಿಳ್ಕೊಳ್ರಿ. ಯಾವಾಗಲೂ ನೀವು ಒಬ್ಬೆ ಆಗಿಬಿಟ್ರೆ ಅದರಷ್ಟು ಪವರ್ಫುಲ್ ವೆಪನ್ ಬೇರೆ ಯಾವುದಿಲ್ಲ. ಅದಕ್ಕೆ ಒಬ್ಬನೇ ಆಗೋಕ್ಕಾಗ್ತಲ್ಲ ಎಷ್ಟೋ ಜನ. ಇವತ್ತು ವಿಶ್ವಾಸಿಗಳ ಮನೇಲಿ ಪ್ರಾರ್ಥನೆ ಇಲ್ಲ, ವಿಶ್ವಾಸಿಗಳ ಮನೇಲಿ ಆರಾಧನೆ ಇಲ್ಲ, ವಿಶ್ವಾಸಿಗಳ ಮನೇಲಿ ದೇವರ ಭಯ ಇಲ್ಲ. ಯಾವ ವ್ಯಕ್ತಿಲಿ ನಿಜವಾಗ್ಲೂ ಭಯ ಇರ್ತದೋ ಆ ವ್ಯಕ್ತಿ ಹತ್ರ ಶತ್ರು ಬರಲ್ಲ ಅಂತ. ಯಾಕೆಂದ್ರೆ ಅಲ್ಲಿ ದೇವರು ಇರ್ತಾನೆ. ಅದಕ್ಕೆ ದೇವರ ಭಯವೇ ಜ್ಞಾನಕ್ಕೆ ಮೂಲ. ಹಲ್ಲೇಲೂಯ. ನಿಮ್ಮ ಪ್ರೇಯರ್ ಪವರ್ಫುಲ್ ಆಗಿರಬೇಕು ಅಂದರೆ ದೇವರು ಹೇಳಿದ ಆಜ್ಞೆಗಳನ್ನ ತಪ್ಪಿದೆ ನೀವು ಮಾಡಲೇಬೇಕು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಸಮಯ ಇದ್ದಾಗ ಪ್ರಾರ್ಥನೆಗೆ ಕೂತ್ಕೊಳ್ರಿ, ಆರಾಧನೆ ಮಾಡಿರಿ, ಚೆನ್ನಾಗಿ ದೇವ್ರ ಹತ್ರ ಮಾತಾಡ್ರಿ, ಉಪವಾಸಗಳಿದ್ದು ದೇವ್ರ ಸಮ್ಮುಖದಲ್ಲಿ ಸಮಯವನ್ನು ಕಳೀರಿ. ಕಡೆ ಒಂದು ಮಾತು, ಉಪವಾಸ ಅಂದ್ರೆ ಏನು ರೀ? ಇವನು ಉಪವಾಸ ಹಾಕಿ ಮೀನು ಮಾರ್ಕೆಟ್ಗೆ, ಮಟನ್ ಮಾರ್ಕೆಟ್ಗೆ, ತರಕಾರಿ ಮಾರ್ಕೆಟ್ಗೆ ರೌಂಡ್ ಹೊಡ್ಕೊಂಡಿದ್ರೆ ಅದಕ್ಕೆ ಉಪವಾಸ ಅಂತ ಅರ್ಥ ಇಲ್ಲ. ಉಪವಾಸ ಅಂದರೆ ಕರ್ತನ ಸನ್ನಿಧಾನದಲ್ಲಿ ಸಮಯ ಕಳೆಯೋದು. ಉಪವಾಸ ಅಂದರೆ ದೇವರ ಸಮ್ಮುಖದಲ್ಲಿ ಇರೋದು. ಮೋಸಸ್ ದೇವರ ಹತ್ರ ಹೋಗಿದ ಕೂಡಲೇ ಅವನು ಸ್ಟನ್ ಆಗಿಬಿಟ್ಟಿದ್ದಾನೆ. ಸ್ಟನ್ ಅಂದರೆ ಕಲ್ಲಾಗ್ಬಿಟ್ಟಿದ್ದಾನೆ. ಕಾರಣ ಆ ಪ್ರಸನ್ನತೆಗೆ, ಆ ಅಭಿಷೇಕಕ್ಕೆ, ಆ ಮಹಿಮೆಗೆ ಅವನಿಗೆ ತಿಂಡಿ ಬೇಕಾಗಿಲ್ಲ, ಊಟ ಬೇಕಾಗಿಲ್ಲ, ಸ್ನ್ಯಾಕ್ಸ್ ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ. 40 ದಿನ ಹಗಲು ರಾತ್ರಿ ದೇವರ ಸನ್ನಿಧಾನದಲ್ಲಿ ಹಂಗೆ ಸ್ಟ್ಯಾಚು ಥರ ಹಂಗೆ ನಿಂತು ಬಿಟ್ಟಿದ್ದಾನೆ. ದೇವ್ರ ಸನ್ನಿಧಾನದಲ್ಲಿ ನೀವು ಸಹ ಬಂದು ಬಿದ್ದು ಬಿಟ್ಟರೆ ಅಭಿಷೇಕದಲ್ಲಿ ನೀರು ತಿಂಡಿ ಏನು ನೀವು ಕೇಳಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ಕೆಲವೊಂದು ದೆವ್ವಗಳು ಹೋಗಬೇಕು ಅಂದರೆ ಉಪವಾಸ ಹಾಕಿರಿ ಅಂದರೆ ಜನ ಏನು ಮಾಡೋರು ಗೊತ್ತಾ? ಬಿರಿಯಾನಿ ತಿನ್ನೋದು ಬಿಟ್ಟುಬಿಟ್ಟವ್ರೆ, ಊಟ ಮಾಡೋದು ಬಿಟ್ಟುಬಿಟ್ಟವ್ರೆ. ಹಂಗೆಲ್ಲ ಮಾಡಿದ್ರೆ ದೆವ್ವ ಹೋಗಲ್ರಿ. ದೇವರ ಹತ್ರ ಇದ್ದು ನೀವು ನಿಂತ್ಕೊಳ್ರಿ, ಆಟೋಮೆಟಿಕ್ಕಾಗಿ ದೆವ್ವ ಓಡೋಗುತ್ತೆ. ಒಂದು ಹಲ್ಲೆಲೂಯ. ಅದಕ್ಕೆ ಕಡೆಯದೊಂದು ಮಾತು ಹೇಳಿ ಮುಗಿಸ್ತೇನೆ. ಒಬ್ಬನಿಗೆ ಕ್ಯಾನ್ಸರ್ ಕಾಯಿಲೆ ಇತ್ತು. ಕ್ಯಾನ್ಸರ್ ಕಾಯಿಲೆನ ಯೇಸು ಹತ್ರ ಬಂದು ಹೇಳ್ತಾನೆ, ಏಸಪ್ಪ ಈ ಕಾಯಿಲೆ ನನ್ನಿಂದ ತೆಗೆದ್ರೆ ನಾನು ನಿನಗೋಸ್ಕರ ಜೀವಿಸ್ತೇನೆ ಅಂತ ಯಥಾರ್ಥ ಹೃದಯದಿಂದ ಪ್ರಾರ್ಥನೆ ಮಾಡ್ತಾನೆ. ಅವನ ಹೃದಯದ ಪ್ರಾರ್ಥನೆಯನ್ನು ಕೇಳಲ್ಪಟ್ಟಂಥ ದೇವರು ನಿಜವಾಗಲೂ ಈತ ಮನವೊಡೆಯಲ್ಪಟ್ಟವನಾಗಿ ಕೇಳ್ತಾ ಇದ್ದಾನಂತ ಅರಿತು ಆ ಪ್ರಾರ್ಥನೆಯಲ್ಲೇ ಅವನಿಗೆ ಕ್ಯಾನ್ಸರ್ ಹೀಲ್ ಮಾಡಿಬಿಟ್ರು. ಸ್ವಸ್ಥತೆ ಆದ ಕೂಡಲೇ ಒಂದೇ ಸಂತೋಷ. ಎಲ್ಲರಿಗೂ ಹೇಳ್ಕೊಂಡು ಬರ್ತಾನೆ, ನನಗೆ ಕ್ಯಾನ್ಸರ್ ವಾಸಿ ಆಗೋಯ್ತು. ಅದಕ್ಕೆ ಆ ವ್ಯಕ್ತಿ ಒಂದು ತೀರ್ಮಾನ ಮಾಡ್ತಾನೆ, ಬಿಡುಗಡೆ ಕೊಟ್ಟಂಥ ಯೇಸುವಿಗೆ ನನ್ನ ಜೀವಿತವನ್ನು ಇವತ್ತಿಂದ ನಾನು ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿ ಅವನ ಕೆಲಸಕ್ಕೆ ರಿಸೈನ್ ಹಾಕಿ ಎಲ್ಲ ಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತಾನೆ. ದೇವರೇ, ನೀನು ನನ್ನ ಪ್ರಾರ್ಥನೆ ಕೇಳಿ ಆರೋಗ್ಯ ಕೊಟ್ಟಿದ್ದಕ್ಕೆ ಇನ್ಮೇಲೆ ನಾನು ಜೀವಂತವಾಗಿರುವ ದಿನದ ತನಕ ನಿನ್ನ ಸೇವೆ ನಾನು ಮಾಡ್ತೇನೆ. ಆದರೆ ಇಲ್ಲಿ ಮಾಡಲ್ಲಪ್ಪ, ನಾನು ಈ ಊರು ಬಿಟ್ಟು ದೂರ ಪ್ರಾಂತದಲ್ಲಿ ಹೋಗಿ ಸೇವೆ ಮಾಡ್ತೀನಿ ಅಂತ ಯಾವುದೋ ಒಂದು ವಿಲೇಜ್, ಹಳ್ಳಿನ ಸೆಲೆಕ್ಟ್ ಮಾಡ್ಕೊಂಬಿಟ್ನ. ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಆ ಊರಿಗೆಲ್ಲ ಹೇಳ್ಕೊಂಬರ್ತಾನೆ, ನಾನಿಲ್ಲೊಂದು ಮನೆ ಮಾಡಿದ್ದೀನಿ, ನನಗೆ ಯೇಸು ಬಿಡುಗಡೆ ಕೊಟ್ಟಿದ್ದಾನೆ, ಈ ವಾರದಿಂದ ಇಲ್ಲಿ ಆರಾಧನೆ ಪ್ರಾರಂಭ ಮಾಡ್ತಾ ಇದ್ದೇನೆ, ದಯಮಾಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನನ್ನ ಜೊತೆಗೆ ಆರಾಧನೆಯಲ್ಲಿ ಪಾಲ್ಗೊಳ್ರಿ ಅಂತ ಎಲ್ಲರಿಗೂ ಒಂದು ಅನೌನ್ಸ್ಮೆಂಟ್ ಮಾಡ್ತಾನೆ.
ಆರಂಭದ ದಿನ ಸ್ವಲ್ಪ ಚಿಕ್ಕ ಹಿಂಡಾಗೆಲ್ಲ ಬಂದುಬಿಟ್ರು. ಕಾಲಕ್ರಮೇಣ ಬರ್ತಾ 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 ಬಂದಂಥ ಜನ ಉಳಿಲೇ ಇಲ್ಲ, ಎಲ್ಲ ವಾಪಸ್ ಹೋಗ್ಬಿಟ್ರು. ಈ ಸೇವಕ ಸುಮಾರು ವರ್ಷ ಅಲ್ಲಿ ಸೇವೆ ಮಾಡ್ಕೊಂಡು ಬಂದ. ಒಂದೇ ಕೊರಗು ಬಂದುಬಿಡ್ತು, ಏಸಪ್ಪ ಇಲ್ಲಿ ಯಾರು ಬಂದು ಉಳಿಯಲ್ವಲ್ಲ, ನಾನು ಸೇವೆಗೆ ತೀರ್ಮಾನ ಮಾಡಿದ್ದು ತಪ್ಪಾದ ಡಿಸಿಷನ್ನ, ನೀನು ನನಗೆ ನಿಜವಾಗ್ಲೂ ಕರೆದಿದ್ಯಾ ಸೇವೆಗೆ? ಜನಗಳು ಬಂದು ಹೋಗುವಾಗ ನೋವಾಗುತ್ತೆ ನನಗೆ, ಇಲ್ಲಿ ಯಾರು ನಿಲ್ತಾ ಇಲ್ವಲ್ಲ ಅಂತ ದುಃಖದಲ್ಲಿ ಇರ್ತಾ ಇದ್ದ. ಆದರೆ ಇವನು ಪ್ರಾರಂಭ ಮಾಡಿದ ದಿನ ಮೊದಲುಗೊಂಡು ಆ ದುಃಖದ ದಿನಗಳಲ್ಲಿ ಆ ಸಭೆಗೆ ಒಂದು ಏಜ್ಡ್ ವಯಸ್ಸಾಗಿರತಕ್ಕ ಒಂದು ಅಜ್ಜಿ ಆರಾಧನೆಗೆ ಬರ್ತಾಯಿತ್ತು. ಆದರೆ ಇವನ ದುರದೃಷ್ಟಕರ ಆ ಅಜ್ಜಿ ರೆಗ್ಯುಲರಾಗಿ ಆರಾಧನೆಗೆ ಬರ್ತಾಯಿತ್ತು. ಯಾರು ಬಂದಿಲ್ಲ ಅಂದರೂ ಅದು ಬರ್ತಾಯಿತ್ತು. ಆದರೆ ಕಾರಣ ಇವನೇನೇ ಆರಾಧನೆ ಮಾಡಲಿ, ಏನೇ ಪ್ರಸಂಗ ಮಾಡಲಿ, ಆ ಅಜ್ಜಿ ಬರೀ ನೋಡೋಕ್ಕೆ ಮಾತ್ರ. ಕಾರಣ ಅದಕ್ಕೆ ಕಿವಿ ಕೇಳಲ್ಲ ಮತ್ತು ಬಾಯಿ ಬರಲ್ಲ. ಈ ಸೇವಕನಿಗೆ ಒಂದೇ ವೇದನೆ, ಕಿವಿ ಬಾಯಿ ಕಣ್ಣು ಕೈ ಕಾಲು ಚೆನ್ನಾಗಿರೋರು ಒಬ್ಬರೂ ಇಲ್ಲ. ಬಾಯಿ ಇಲ್ದಿರ ಅಜ್ಜಿ, ನಾನು ಮಾಡೋ ಪ್ರಸಂಗ ಕೇಳೋಕ್ಕಾಗ್ದಿರ ಕಿವಿಡಿ. ಆದರೂ ನಿರೀಕ್ಷೆಯಿಂದ ಸುಮಾರು ವರ್ಷ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾನೆ, ದೇವರೇ ನಾನು ಸೋತೋಗ್ಬಿಟ್ಟೆ, ಸೇವೆ ಮಾಡೋಕ್ಕಾಗಲ್ಲ, ನಾನು ವಾಪಸ್ ನನ್ನ ಊರಿಗೆ ಹೋಗ್ಬಿಡ್ತೇನೆ ಅಂತ ಹೇಳಿ ಈ ಅಜ್ಜಿಗೆ ಹೇಳ್ತಾನೆ, ಅಮ್ಮ ನಿನಗೆ ಧನ್ಯವಾದಗಳಮ್ಮ, ನಾನು ಆರಂಭ ಮಾಡಿದ ದಿನ ಮೊದಲುಗೊಂಡು ಇವತ್ತಿನವರೆಗೂ ನೀನು ಬಂದುಬಿಟ್ಟೆ, ನಾನು ಇದನ್ನು ಕ್ಲೋಸ್ ಮಾಡಿ ಹೋಗ್ತಾ ಇದ್ದೀನಿ ಅಂಥೇಳಿ ಅವನು ಹೋಗ್ಬಿಟ್ಟ. ಆದರೆ ಪ್ರಾರ್ಥನೆ ಮಾಡೋದು ಬಿಟ್ಟಿಲ್ಲ ಅವನು. ನಿಮ್ಮ ಪ್ರಾರ್ಥನೆಗೆ ದೇವ್ರ ಜಯ ತರ್ತಾನೆ. ಒಂದು ದಿನ ಒಂದು ಟೆಲಿಗ್ರಾಮ್ ಬರುತ್ತೆ, ಆ ಅಜ್ಜಿ ತೀರೋಗಿದ್ದಾಳೆ. ಆ ಗ್ರಾಮಸ್ಥರೆಲ್ಲ ಸೇರಿ ಒಂದು ತೀರ್ಮಾನ ಮಾಡ್ತಾರೆ, ಅಜ್ಜಿ ಸುಮಾರು ವರ್ಷಗಳ ಕಾಲ ಈ ಆಲಯದಲ್ಲಿ ಹೋಗಿ ಆರಾಧನೆ ಮಾಡಿ ಬಂದಿದ್ದಾಳಲ್ಲ, ಇವಾಗ ಸಾಯೋರಿಗೆ ಕಡೆಯದಾಗಿ ಒಂದು ಆಸೆ ಕೇಳ್ತಾರೆ, ನಿಮ್ಮ ಆಸೆ ಏನಂತ. ಈ ಹಳ್ಳಿಯವರೆಲ್ಲ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಒಂದು ತೀರ್ಮಾನ ಮಾಡ್ತಾರೆ, ನಮ್ಮ ಧಾರ್ಮಿಕ ಕಾರ್ಯಕ್ರಮವನ್ನು, ಈ ಶವ ಸಂಸ್ಕಾರವನ್ನು ನಮ್ಮ ಧರ್ಮದ ಪ್ರಕಾರ ಮಾಡಿಬಿಟ್ಟು, ಒಂದು ವೇಳೆ ಆ ಅಜ್ಜಿ ಆಸೆ ಕ್ರೈಸ್ತ ಧರ್ಮದ ಪ್ರಕಾರ ಒಂದು ವೇಳೆ ಇಟ್ಕೊಂಡಿದ್ರೆ ಆ ಶಾಪ ನಮ್ಮ ಮೇಲೆ ಬರೋದು ಬೇಡ ಅಂತ ಆ ಸೇವಕರಿಗೆ ಒಂದು ಟೆಲಿಗ್ರಾಮ್ ಮೂಲಕ, ಆ ಅಜ್ಜಿ ತೀರೋಗಿದ್ದಾಳಪ್ಪ, ನೀನಿದ್ದಾಗ ನಿನ್ನ ಜೊತೆ ಬರ್ತಾ ಇದ್ದಲ್ಲ ಆರಾಧನೆಗೆ, ಆದ ಕಾರಣ ನಮ್ಮ ಗ್ರಾಮಸ್ಥರು ಒಂದು ತೀರ್ಮಾನ ಮಾಡಿದ್ದೀವಿ, ಆಕೆ ಶವ ಸಂಸ್ಕಾರವನ್ನು ನಿಮ್ಮ ಕ್ರೈಸ್ತ ಧರ್ಮದ ಪ್ರಕಾರನೇ ಮಾಡ್ರಿ, ನೀನು ದಯವಿಟ್ಟು ಬಂದು ಆ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸುವಂತ ಆ ಪಾಸ್ಟ್ರಿಗೆ ಕರೀತಾರೆ. ಅವನು ದುಃಖದಿಂದ ಬರ್ತಾನೆ. ಆ ಅಜ್ಜಿ ಹತ್ರ ಬರುವಾಗ ಇಡೀ ಊರೇ ಬಂದು ನಿಂತ್ಕೊಂಡೈತೆ. ಕ್ರೈಸ್ತ ಧರ್ಮದ ಪ್ರಕಾರವಾಗಿ ಯಾವ ರೀತಿ ಶವ ಸಂಸ್ಕಾರವನ್ನು ಮಾಡ್ತಾರೆ ಅದನ್ನು ನೋಡೋಣ ಅಂತ ಬೈಬಲ್ ಹೇಳ್ತದೆ. ಎಲ್ಲದಕ್ಕೂ ಒಂದು ಸಮಯ ದೇವರು ನಿಗದಿ ಮಾಡಿಟ್ಟಿದ್ದಾನೆ. ಒಂದು ಆಮೇಲೆ ಹೇಳ್ರಿ, ದೇವರು ಸಮಯ ಬರುವಾಗ ಅತಿಶಯ ಕಾರ್ಯವನ್ನು ಮಾಡ್ತಾನೆ. ಆ ಸೇವಕರು ಬಂದರು, ಆ ಅಜ್ಜಿನ ನೋಡಿದ್ರು, ಇಡೀ ಗ್ರಾಮದವರ ಮುಂದೆ ಅಜ್ಜಿ ಮುಂದೆ ಕೂತ್ಕೊಂಡು ಆತ ಕಣ್ಣೀರು ಹಾಕ್ತಾ ಇದ್ದಾನೆ. ದೇವರೇ, ನಾನಿಲ್ಲಿ ಆರಾಧನೆ ಪ್ರಾರಂಭ ಮಾಡಿದ ದಿನ ಮೊದಲುಗೊಂಡು ಇರುವಂಥ ದಿನದವರೆಗೆ ಈ ಅಜ್ಜಿ ಒಬ್ಬಳೇಪ್ಪ, ಪ್ರತಿ ವಾರ ಅಟೆಂಡೆನ್ಸ್ ಹಾಕಿ ಹೋಗಿದ್ದು. ಕಡೆಗೆ ಈ ಅಜ್ಜಿಗೆ ಶವ ಸಂಸ್ಕಾರ ಮಾಡೋದಕ್ಕೆ ನನ್ನನ್ನು ಕೊಂಡು ತಂದಿದ್ದೀಯ ಅಂತೇಳಿ ಕಣ್ಣೀರು ಹಾಕಿ ಆ ಅಜ್ಜಿಯ ಕಾಲುಗಳ ಮೇಲೆ ಇವರು ಕೈ ಇಡ್ತಾರೆ. ಕೈ ಇಟ್ಟು ಕೂಡಲೇ ಇಡೀ ಗ್ರಾಮದ ಜನ ಏನು ನಡೆಯುತ್ತೆ ಅಂತ ನೋಡೋಕ್ಕೆ ಬಂದಿರುವಂಥ ಸಂದರ್ಭ. ನನ್ನ ದೇವರು ದೊಡ್ಡವನು, ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡುವಂಥ ದೇವರು.
ಎಲ್ಲ ದೃಷ್ಟಿಸಿ ನೋಡ್ತಾ ಇದ್ದಾರೆ. ಆ ಸೇವಕರು ಅಳ್ತಾ ಇದ್ದಾರೆ. ಅವನ ಕೈಗಳಾಕೆ ಕಾಲ ಮೇಲಿದೆ. ಈ ಸಂದರ್ಭದಲ್ಲಿ ದೇವರೇನು ಮಾಡಿದಾನೆ ಗೊತ್ತಾ? ಜೀವ ಹೋದಂಥ ಅಜ್ಜಿಗೆ ಜೀವನ ಕೊಂಡು ತಂದುಬಿಟ್ಟ. ಬರೀ ಜೀವ ಕೊಂಡು ತರಲಿಲ್ಲ, ಆ ಅಜ್ಜಿ ಅಲ್ಲೇಲುಯ ಅಂತ ಹೇಳ್ತಾಳೆ. ಕಣ್ಬಿಟ್ಟಂತ ಅಜ್ಜಿ ಬಾಯಿ ಓಪನ್ ಮಾಡಿ ಹೇಳ್ತಾಳೆ ಎಲ್ಲರ ಮುಂದೆ, ಅಲ್ಲೇಲುಯ, ಯೇಸುವಿಗೆ ಸ್ತೋತ್ರ ಅಂತ ಒಂದು ಮಾತು ಬಂದಿದೆ. ಎಲ್ಲರ ಕಿವಿ ಶಾರ್ಪ್ ಆಗೋಯ್ತು, ಎಲ್ಲರ ಕಣ್ಣು ಶಾರ್ಪ್ ಆಗೋಯ್ತು. ನಾವು ನೋಡ್ತಾ ಇರೋದು ನಿಜಾನ ಸುಳ್ಳ? ಇಂಥ ಒಂದು ಶಕ್ತಿಯುತವಾದ ದೇವರನ್ನು ಇಷ್ಟು ವರ್ಷಗಳ ಕಾಲ ನಾವು ಆರಾಧನೆ ಮಾಡಲಿಲ್ವಲ್ಲ ಅಂತ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಇಡೀ ಊರಿಗೆ ಊರೇ ಯೇಸುಗೆ ಸ್ವಂತ ಆದ್ರಂತೆ. ಚಪ್ಪಾಳೆ ಹೊಡೀರಿ. ಇಡೀ ಊರಿಗೆ ಊರೇ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಂಡ್ರು. ಹಾಗಾದ್ರೆ ಆ ಪಾಸ್ಟರ್ ಎಷ್ಟೋ ವರ್ಷಗಳ ಕಾಲ ಆ ಮೊಣಕಾಲು ಹಾಕಿದ್ರಲ್ಲ, ನಮ್ಮ ದೇವ್ರು ವ್ಯರ್ಥ ಮಾಡಲಿಲ್ಲ. ಕಣ್ಣೀರಿಟ್ರಲ್ಲ, ವ್ಯರ್ಥ ಮಾಡಲಿಲ್ಲ. ನೊಂದು ಪ್ರಾರ್ಥನೆ ಮಾಡಿದ್ರಲ್ಲ, ವ್ಯರ್ಥ ಮಾಡಲಿಲ್ಲ. ಯೇಸು ಒಂದೇ ಒಂದು ಕಲಿಸ್ಕೊಟ್ಟಾರೆ, ಹೊರಗಳನ್ನ ಹೋಗಿ ಕೇಳ್ಕೊಂಡು ತೊಗೊಂಬನ್ನಿ ಅಂತ ಹೇಳಲಿಲ್ಲ. ಅವನು ಹೇಳ್ಕೊಟ್ಟಿದ್ದೇನೆಂದರೆ, ಎಡಬಿಡದೆ ಪ್ರಾರ್ಥನೆ ಮಾಡಿ, ಸೋತು ಹೋಗದೆ ಪ್ರಾರ್ಥನೆ ಮಾಡಿ, ನಿರಾಶೆ ಆಗದೆ ಪ್ರಾರ್ಥನೆ ಮಾಡಿ, ಹಗಲು ರಾತ್ರಿ ಅಂತ ನೋಡದೆ ಒಂದು ಆತ್ಮಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಆ ಆತ್ಮ ಭಾರ ಯಾರಿಗಿದೆಯೋ ಅವರ ವಿಷಯದಲ್ಲಿ ನೇಸು ಪ್ರಿಯವುಳ್ಳವನಾಗಿದ್ದ. ಆದ ಕಾರಣ ಈ ಮಧ್ಯಾಹ್ನ ಅಂತ ಸೌಲನ್ನ ಯೇಸು ಕರೀತಾನೆ, ನನ್ನ ರಾಜ್ಯದಲ್ಲಿ ನನ್ನ ಸೇವಕನಾಗಿ ಕೆಲಸ ಮಾಡೋದಕ್ಕೆ ಬರ್ತೀಯ? ಆ ರೋಮ್ ಸಾಮ್ರಾಜ್ಯದಲ್ಲಿ ಸರ್ವಾಧಿಕಾರಿಯಾಗಿ ನೀನು ಕೆಲಸ ಮಾಡ್ದಲ್ಲ, ಅದು ನನಗಿಷ್ಟ ಆಯಿತು ಅಂತ. ಯಾಕೆ ಹೊಡೆದೆ ನೀನು? ನಾನು ನಿನಗೆ ಶಿಕ್ಷೆ ಕೊಡ್ತೀನಿ ಅನ್ನಲ್ಲ, ನೀನು ಅವ್ರ ಮಾತನ್ನ ತಪ್ಪದೆ ಕೆಲಸ ಮಾಡ್ದಲ್ಲ, ಅದು ನನಗಿಷ್ಟ ಆಯಿತು. ಇನ್ಮೇಲೆ ನನ್ನ ರಾಜ್ಯದ ಕೆಲಸ ನೀನು ಮಾಡು. ಅವನು ಜೀವಂತವಾಗಿರೋ ದಿನದ ತನಕ ಪೌಲು ಆಗಿ 13 ಪತ್ರಿಕೆಯನ್ನು ಬರೀತಾನೆ, ಎಲ್ಲ ಸಭೆಗಳನ್ನ ಬೂಸ್ಟ್ ಮಾಡ್ತಾನೆ. ಅವನು ಬರೆದ ಆ ಪತ್ರಿಕೆನ ಓದುವಾಗ ನಿಮ್ಮ ಎನರ್ಜಿ ಜಾಸ್ತಿ ಆಗುತ್ತೆ, ನಿಮ್ಮ ನಂಬಿಕೆ ಜಾಸ್ತಿ ಆಗುತ್ತೆ, ನಿಮ್ಮ ವಿಶ್ವಾಸ ಜಾಸ್ತಿ ಆಗುತ್ತೆ. ಅದು ಯೇಸು ಕ್ರಿಸ್ತನ ಮೇಲೆ ನಿಮ್ಮ ಆತ್ಮಿಕ ಜೀವಿತ ಬೆಳವಣಿಗೆ ಆಗುತ್ತೆ. ಆಗ ನೀವು ಯಾರಿಗಾದ್ರೂ ಪ್ರಾರ್ಥನೆ ಮಾಡುವಾಗ ಅಲ್ಲಿ ರಿಸಲ್ಟ್ ನೀವು ನೋಡ್ತೀರ. ನಿಮ್ಮ ದರ್ಶನಗಳು ಫುಲ್ಫಿಲ್ ಆಗುತ್ತೆ. ನಿಮ್ಮ ಮನೆ ಪ್ರಾರ್ಥನೆಯಲ್ಲಿ ಜಯ ಕೊಡ್ತಾನೆ. ಪ್ರಾರ್ಥನೆ ದೊಡ್ಡ ಜಯವನ್ನು ಕೊಂಡು ತರ್ತದೆ. ನಾವೆಲ್ಲ ಕಣ್ಣುಗಳು ಮುಚ್ಚಿ ದೇವರಲ್ಲಿ ಕೇಳ್ಕೊಳ್ಳೋಣ. ದೇವರೇ, ಇಲ್ಲಿವರೆಗೂ ನಮ್ಮ ಜೊತೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ಈ ಬೀದರ್ ಜಿಲ್ಲೆ ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ.